ಸಾಧನ ಚತುಷ್ಟಯವು ಭಾಳ ಅವಶ್ಯಕತೆ. ಒಂದು ದೃಷ್ಟಿಯಿಂದ ನೋಡಿದ್ರೆ ಬರೀ ಶಾಸ್ತ್ರದ ಅಭ್ಯಾಸ ಮಾಡೋಂಗಂತ ಅಷ್ಟೆಲ್ಲ ಅವು ಬೇಕೇ ಬೇಕು. ಉಳಿದಂಥ ಲೌಕಿಕ ವ್ಯವಹಾರ, ಲೌಕಿಕ ಏನೋ ಸಾಧಿಸ್ಬೇಕಂದ್ರೆ ಇದು ಭಾಳ ಅವಶ್ಯಕತೆ ಅದ. ವಿವೇಕ ಅನ್ನುವಂಥದ್ದು ನಿತ್ಯಾನಿತ್ಯ ವಿವೇಕ ಅಂತಿಲ್ಲಿ ಹೇಳಿ ಅಲ್ಲಿಂದ ಮುಂದೆ ಹೋಗಿ ಆತ್ಮಾನಾತ್ಮ ವಿವೇಕ ಅಭ್ಯಾಸ, ಜ್ಞಾನದ ಅಭ್ಯಾಸ ಮಾಡೋಂಗೆ ಶಾಸ್ತ್ರ. ಸಾಮಾನ್ಯನಿಗೂ ವಿವೇಕ ಬೇಕಲ್ಲ, ಹಿಂಗೆ ಮಾಡಿದ್ರೆ ಏನಾಕತಿ, ಹಿಂಗೆ ಮಾಡಿದ್ರೆ ವಿಚಾರ ಮಾಡಿ. ಹಂಗೆ ವಿವೇಕ ಇಲ್ಲದೇ ಶುರು ಮಾಡಿದರೆ ಯದ್ವಾತದ್ವ ಆಗಲಿ. ವಿವೇಕ ಬೇಕು. ಅದಕ್ಕಾಗಿ ಅನೇಕ ಸಲ ವೈರಾಗ್ಯ ಮಾಡಬೇಕು. ಎಷ್ಟೋ ಸಲ ಊಟ ಕಟ್ಕೊಂಡು ಹೋದವರು ಊಟ ಇಲ್ಲ ಪುರುಷತ್ತನಾಗಲಿ ಊಟ ಮಾಡೋಕ್ಕಂತೀರಿ ಬಂದು ಘಟನೆಗಳೇ ವೈರಾಗ್ಯ ಅಷ್ಟು ಬೇಕೇ ಬೇಕಾಗ. ಶಮದ ಮಾದರಿಗಳು ಬೇಕೇ ಬೇಕು. ಆ ಕಾರ್ಯವನ್ನು ಸಾಧಿಸ್ತೀನಿ ಅನ್ನುವಂಥ ಇಲ್ಲೇ ನಾವು ಮುಮುಕ್ಷು ಅಂತೀವಿ, ಅಲ್ಲೇ ಆ ಕಾರ್ಯ ಸಾಧನ ಮಾಡ್ತೀನಿ ಅಂತ ದೃಢವಾದಂಥ ಇಚ್ಛೆ ಬೇಕು. ಹಂಗೆ ಅವು ಬೇಕು. ಅದಕ್ಕಿಲ್ಲಿ ಶಂಕರಾಚಾರ್ಯರು ಆಧ್ಯಾತ್ಮಿಕ ಬೇಕಾದಂಥ ಈ ಚತುಷ್ಟಯಗಳನ್ನು ವಿಸ್ತಾರ ಮಾಡುವ ಹೊತ್ತಿನಾಗ ಶಮದಮದ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತಾ ಇಲ್ಲೇ ಅತ್ಯಂತ ಮುಖ್ಯವಾಗಿ ಬೇಕಾದಂಥದ್ದು ಇಲ್ಲೇ ಶ್ರದ್ಧಾ ಅನ್ನೋ ವಿಷಯವಾಗಿ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯಾವಧಾರಣ. ಹೇಳಿ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಇದು ಅಂಡರ್ಲೈನ್ ಮಾಡೋದು. ಈ ಮಾತನ್ನ ಇದು ನನಗೆ ಸತ್ಯವಾಗಿ ಹೇಳ್ತಾರೆ. ನನಗೆ ಯಾಕೋ ತಿಳಿವಲ್ದ, ನನ್ನ ಬುದ್ಧಿ ಕಡಿಮೆ ಐತಿ, ನನಗೆ ಯಾಕೋ ತಿಳಿವಂತ ನಾ ಅಲ್ಲಿ ಮಟ್ಟ ಏರಿಲ್ಲ ಅಂತ ಪುನಃ ಮನನ ಮಾಡ್ಕೋಬೇಕು. ನೀ ಇದರ ಶ್ರದ್ಧೆ ಇಲ್ಲ ಅಂತ ಏನೂ ಆಗ. ಅದಕ್ಕೆ ಭಗವದ್ಗೀತೆಯಲ್ಲಿ ಸಹಿತ ಪ್ರಾರಂಭದಲ್ಲಿ ಉಪದೇಕ್ಷಂತ್ಯತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶನ ಅಷ್ಟಕ್ಕೆ ಮುಗಿಸಿ ಮತ್ತೆ ಕೆಳಗೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧಾ ಇದ್ದರೆ ಅದು ನಿನಗೆ ಲಭ ಆಗ್ತೈತೆ ಹೊರತಾಗಿ ಶ್ರದ್ಧೆ ಇಲ್ಲ. ಅದಕ್ಕಲ್ಲೇ ಶಾಸ್ತ್ರತೆ ಯಾರಿಗಿದು ಶಾಸ್ತ್ರ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯ ಅವಧಾರಣ. ಆ ಸತ್ಯಬುದ್ಧಿಯನ್ನು ಇಟ್ಕೊಂಡಿ ಅಂದರೆ ಸಾ ಅದಕ್ಕೆ ಶ್ರದ್ಧಾ ಅಂತ ಹೇಳ್ತಾರಪ್ಪ. ಸಾ ಶ್ರದ್ಧಾ ಖಚಿತ ಸದ್ಬುದ್ಧಿಯ ವಸ್ತು ಉಪಲಬ್ಧಯೇ. ಯಾಕೆ ಚಂದ ಹೇಳಿ. ಶಾಸ್ತ್ರ ಮತ್ತು ಗುರು ಉಪದೇಶ ವೇದಾಂತ ವಾಕ್ಯ ಇವು ಸತ್ಯ, ಅವಸತ್ಯ. ಉಳಿದವ್ರೇನು ನೀನು ಅವ್ರೇನು ಹೇಳ್ತಾರೆ ಬಿಡೋ ರಗಡು ಮಂದಿ ಹೇಳ್ತಾರೆ, ಅದನ್ನು ನಂಬಂಗೆ. ಇದು ಮುಖ್ಯ. ಅನೇಕರು ಹೇಳ್ತಿರ್ತಾರೆ, ಅವ್ರು ಹೇಳಿದ್ರೆ ಕೇಳ್ದ ದೊಡ್ಡ ಅಂತಂತಿರ್ತಾರೆ. ಹೌದಪ್ಪ ಅದನ್ನೇ ಕೇಳಮ್ಮ, ಅದೇ ಸತ್ಯ ನನಗೆ ಅನ್ನುವಂಥ ವಿಶ್ವಾಸ ಗಟ್ಟಿಬೇಕು. ಅವು ಸತ್ಯ ಅಂತ ಬುದ್ಧಿಯಿಂದ ಅದನ್ನು ಮನಸ್ಸಿನೊಳಗೆ ನಿರ್ಧರಿಸ್ಕೊಂಡು ಅದು ಇಟ್ಕೊಳ್ಳದೆ ಅದಕ್ಕೆ ಶ್ರದ್ಧಾ ಅಂತಾರಪ್ಪ. ಇದು ಸಜ್ಜನರು ಹಿಂಗೆ ಕರೀತಾರೆ. ಶಂಕರಾಚಾರ್ಯ ನೋಡಿ ನಾ ಹೇಳಕತ್ತೇನೆ ತಂದಿಲ್ಲ, ಸಜ್ಜನ ಹಿಂಗೆ ಹೇಳ್ತಾರಪ್ಪ. ಇದು ಆತ್ಮವಸ್ತುವಿನ ಪ್ರಾಪ್ತಿಗೆ ಇದು ದೊಡ್ಡ ಸಾಧನ ಆಗ್ತೈತಿ ಅಂತೀವಿ. ಅದನ್ನು ವಿಸ್ತಾರ ಮಾಡ್ತಾರೆ. ಶ್ರದ್ಧಾ ಎಂಬುದು ಅಗತ್ಯವಾದ ಸಾಧನೆ. ಐದನೇದು ಅಧ್ಯಾತ್ಮ ಚಿಂತನೆ ಬಳಸುವ ಶಬ್ದ ಶ್ರದ್ಧಾ ಪದವನ್ನು ಅಪಾರ್ಥ ಮಾಡಿ ಬೇರೆ ಬೇರೆ ಯಾವ ಪದವನ್ನು ಮಾಡಿಲ್ಲ ಅನ್ಬೋದು ನೋಡಿ. ಅನೇಕರು ಶ್ರದ್ಧಾ ಅಂತಂದ್ರೆ ಅಂಧಶ್ರದ್ಧೆಗೂ ಶ್ರದ್ಧಾ ಅಂತಾರೆ. ಏನು ಹೇಳೋದು ಹ್ಞೂ ಅಂತಂದ ಅದಲ್ಲ, ಅದಕ್ಕೆ ಅಪಾರ್ಥ ಮಾಡುವಂಥವ್ರು ಅದಾರ. ಅದಕ್ಕೆ ಇದಕ್ಕೆಷ್ಟು ಶ್ರದ್ಧೆಗೆ ಎಷ್ಟು ಅಪಾರ್ಥ ಆಗೈತೋ ಬೇರೆ ಯಾವ ಪದಕ್ಕೂ ಆಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಅಧ್ಯಾತ್ಮ ಚಿಂತನೆಯಲ್ಲಿ ಶ್ರದ್ಧೆ ಎಂಬ ಪದವನ್ನು ಅಪಾರ್ಥ ಮಾಡಿರುವಷ್ಟು ಬೇರೆ ಯಾವ ಪದವನ್ನು ಮಾಡಿಲ್ಲ. ಇಷ್ಟು ಅಪಾರ್ಥ ಆಗಿದೆ. ಅದರಲ್ಲಿಯೂ ಕೂಡ ಪುರೋಹಿತ ವರ್ಗದವರು ನೋಡು, ಯಜ್ಞಗಾಯ ಮಾಡಿಸೋರು, ಅರಿವಿಲ್ಲದ ಜನಸಾಮಾನ್ಯರನ್ನು ಈ ಮಾತಿಂದ ಮರಳುಗೊಳಿಸಿ ತಮ್ಮ ಸ್ವಂತ ಲಾಭ ಗಳಿಸ್ಕೊಂಡು ಸಲ ಇದು ಸಾಲ. ಅದೇನು ಮಾಡ್ತೀವಿ ಇದನ್ನು ಮಾಡು ಅಂತಂದವ್ರು. ಇದು ಅದಕ್ಕೆ ಇಲ್ಲಿ ಪುರೋಹಿತರು ಅನ್ನುವಂಥ ಮಾತು ಹೇಳ್ಯಾರ. ಆದರೂ ಈ ಥರ ಅದನ್ನು ದುರುಪಯೋಗ ಮಾಡ್ಕೊಳ್ಳೋ ಸಲ ಅಪಾರ್ಥ ಅಂದರೆ ಹಿಂಗಲ್ಲಪ್ಪ ಶ್ರದ್ಧಾ ಅಂದ್ರೆ ಈಗಂತಾರು ಅಂತೇಳಿ ಹೇಳುವಂಥವ್ರು, ಉಲ್ಟಾ ಹೇಳುವಂಥವ್ರು ಇರ್ತಾರೆ. ಶ್ರದ್ಧಾ ಅಂದರೆ ಏನು ಕುರುಡು ನಂಬಿಕೆ ಅಲ್ಲ, ಕುರುಡು ನಂಬಿಕೆ ಅಂಧಶ್ರದ್ಧಾ ಅಲ್ಲ. ಇದು ಆಚಾರ್ಯ ಪ್ರಕಾಶ ಶ್ರದ್ಧೆ ಅಂದರೆ ಶಾಸ್ತ್ರವಾಕ್ಯದೊಳಗೆ ಗುರುವಿನ ಉಪದೇಶರು ಅಚಲವಾದ ಅಪಾರವಾದಂಥ ನಂಬಿಕೆ, ಗಟ್ಟಿ. ಅವ್ರು ಹೇಳ್ತಾರೆ ಗಟ್ಟಿ. ಸಾಮಾನ್ಯವಾಗಿ ನೋಡ್ರಿ, ಬಾಲ್ವಾಡಿಗೆ ಹುಡುಗ ಹೋಗ್ತಿರ್ತೈತಿ, ಬಾಲ್ವಾಡ್ಯಾಗ ಏನು ಹೇಳ್ತಾರೋ ಅದು ಶ್ರದ್ಧೆ ಎಷ್ಟಿರ್ತದೆ ನೋಡ್ರಿ. ಅವರಪ್ಪ ಕಾಲೇಜಿಗೆ ಪ್ರೊಫೆಸರ್ ಇದ್ದರೂ ಕೂಡ ನಮ್ಮ ಟೀಚರ್ ಹಿಂಗೆ ಹೇಳ್ಯಾರಂತಾರೆ ಗಟ್ಟಿ ಎಷ್ಟು ಇಡ್ತಾನೆ ಹುಡುಗ. ನಮ್ಮ ಟೀಚರ್ ಅವ್ರದ್ದೇ ಸತ್ಯ, ಅವ್ರ ಹುಡುಗ
ಹಂಗೆ ಬಾಲ್ವಾಡಿ ಟೀಚರ್ ಹೇಳಿದ್ದು ಹುಡುಗ ಸತ್ಯ ಅಂತಾನೆ, ನಾವು ಅದನ್ನು ಅನ್ನಂಗಿಲ್ಲ, ನಾವು ಬುದ್ಧಿವಂತರು. ಅವ್ರೇನು ಹೇಳ್ತಾರೆ ಹಂಗೆ ಆಕೈತೇನು? ಹಂಗಿರಂಗಿಲ್ಲ. ಅಷ್ಟು ಶ್ರದ್ಧೆ ಇಡಬೇಕು. ಶಾಸ್ತ್ರ ಆಳವಾಗಿ ಅಧ್ಯಯನ ಮಾಡಿ ಅವುಗಳ ರಹಸ್ಯಾರ್ಥವನ್ನು ಗುರುಮುಖೇನ ತಿಳಿದು ಇದೆ. ಅದರ ರಹಸ್ಯಾರ್ಥ ಅಂದರೆ ಅದಕ್ಕೆ ಲಕ್ಷಾರ್ಥ ಅಲ್ಲ. ಲಕ್ಷಾರ್ಥ ಇದು ಏನು ಹೇಳ್ತದಪ್ಪ ಇದು ಅಂದ್ರೆ, ನೀ ಎತ್ಲಾಗಾರ ತಪ್ಪು ತಿಳ್ಕೊಂಡು ಏನಾರು ಇದು ಹೆಂಗೆ ಹೇಳ್ತಾರೆ ಅಂತ ಅನ್ನಕೋಬೇಡ. ಅದರ ಲಕ್ಷಾರ್ಥವನ್ನು ತಿಳ್ಕೊಂಡು ಅವುಗಳ ಪ್ರಾಮಾಣಿಕ ದೃಢ ನಂಬಿಕೆಯನ್ನು ಇಟ್ಕೊಳ್ಳೋದೆ ಶ್ರದ್ಧಾ ಅನಿಸೋದು. ಇದಕ್ಕೆಲ್ಲಿ ಮತ್ತೇನಾದ್ರು ರಹಸ್ಯ ಗುರುಮುಖೇನ ತಿಳಿದು. ಯಾಕಂದ್ರೆ ಇದು ಮದ್ದನೇ ಅಲ್ಲಿ ಹೇಳಿದ್ರು, ವಿದ್ವಾಂಸೋಪಿ ಶಾಸ್ತ್ರಜ್ಞೋಪಿ ಬ್ರಹ್ಮಜ್ಞಾನಾನ್ವೇಷಣ ವೈಯಕ್ತಿ ಸ್ವತಂತ್ರೇಣ ನ ಕುರ್ಯ. ನೀನಾಗೇನೆ ಮಾಡ್ಕೋತಂದ್ರೆ ಆಗೋದಿಲ್ಲ. ನಮ್ಗೆ ಗ್ರಂಥ ಅದಾವ, ನಮ್ಗೆ ಡಿಕ್ಷನರಿ ಅದಾವ. ಡಿಕ್ಷನರಿ ಹೇಳೋ ಮಾತಲ್ಲ, ಒಂದು ಶಬ್ದಕ್ಕೆ ಮತ್ತೊಂದು ಶಬ್ದ ಕೊಡ್ತಾರೆ ಡಿಕ್ಷನರಿ ಹೊರತಾಗಿ ಯಥಾರ್ಥ ತಿಳಿಸ್ಲಿಕ್ಕಾಗ. ಅದು ಇದ್ದಲ್ಲೇ ಆ ಗುರುಮುಖೇನ ತಿಳ್ಕೊಂಡು ಅವುಗಳ ಅದೇ ಪ್ರಮಾಣ. ಶಾಸ್ತ್ರ ಬ್ರಹ್ಮ ವಸ್ತುವಿಗೆ ಪ್ರಮಾಣ ಯಾವುದೂ ಇಲ್ಲ. ಯಾವ ಪ್ರಮಾಣ? ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಅನ್ನೋದಲ್ಲ, ಆ ಪ್ರತ್ಯಕ್ಷದಿಂದನೇ ಅನುಮಾನ ಪ್ರಮಾಣ ಹೆಂಗದ? ಪ್ರತ್ಯಕ್ಷದಿಂದ ಅನುಮಾನ ಹೆಂಗಪ್ಪ? ಮ್ಯಾಲೆ ಹೊಗೆ ಬರ್ತೈತಿ ಅಂದರೆ ಹೊಗೆ ಬೆಂಕಿ ಐತಿ ನೀ ಅಂದಿಪ್ಪ. ಹೆಂಗೆ ನೋಡಿಪ್ಪ ಅಂದರೆ ಅಡುಗೆ ಮನೆ ನೋಡ್ತೀವಲ್ರಿ, ಅಡುಗೆ ಮನೆಯಾಗ ಉರಿ ಹಚ್ಬೇಕಾದ್ರೆ ಕಟ್ಟಿಗೆ ಅವಾಗಿನ ಮಾತಾ, ಕಟ್ಟಿಗೆ ಇಟ್ಟು ಹಚ್ಬೇಕು ಮೊದಲು ಹೊಗೆ ಹೇಳ್ತೈತಿ. ಹೊಗೆ ಐತಂದ್ರೆ ಅಲ್ಲಿ ಬೆಂಕಿ ಐತಿ. ಬೆಂಕಿ ಇದ್ದಲ್ಲಿ ಹೊಗೆ ಇರ್ಬೇಕಂತ ನೇಮಿಲ್ಲ, ಹೊಗೆ ಬೆಂಕಿ ಐತಿ ಅಂತ ನೇಮ. ಹಂಗೆ ಬೆಂಕಿ ಹತ್ತಪ್ಪ ಹೊಗೆ ಬರಾಕತ್ತೈತಿ ಅಂದರೆ ಅಲ್ಲಿ ತಳದ ಬೆಂಕಿ ಇರಬೇಕು, ಇಲ್ಲಿಗೆ ಹೊಗೆ ಬರೋಂಗಿಲ್ಲ. ಹಂಗೆ ನಾವು ಒಲೆ ಅದು ಪ್ರತ್ಯಕ್ಷ ಮೇಲೆ ಹಂಗೆ ಅನುಮಾನ ಉಪಮಾನ ಇವೆಲ್ಲವೂ ಕೂಡ ಆ ಪ್ರತ್ಯಕ್ಷ. ಇದು ಪ್ರತ್ಯಕ್ಷ. ಹಂಗಾರೆ ಇದಕ್ಕೇನಪ್ಪ ಪ್ರಮಾಣ? ಇದಕ್ಕೆ ಪ್ರಮಾಣ ಗುರುವಾಕ್ಯನೇ ಪ್ರಮಾಣ, ಶಾಸ್ತ್ರವೇ ಪ್ರಮಾಣ. ಅದಕ್ಕಲ್ಲೇ ಶಾಸ್ತ್ರಂ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಪ್ರಮಾಣ ಯಾವಪ್ಪ? ಶಾಸ್ತ್ರನ ಮಾಡ್ತಾಯಿದ್ದೇನೆ, ಇದು ಬರೋಬ್ಬರಿ ನೀವು ವಿಚಾರ ಮಾಡ್ಕೋಬೇಕು. ಶಾಸ್ತ್ರನ ಗೊತ್ತಲ್ಲ, ಆ ಶಾಸ್ತ್ರ ಬಲ್ಲವ್ರ ಅಂತ ಕೇಳು. ಈ ಅವ್ರು ಹೇಳ್ತಾರವ್ರು, ನಾ ಮಾಡ್ತಾಯಿದ್ದೀನಿ, ಇದು ತಪ್ಪ, ಇದು ಸರಿನಾ, ಈ ಥರ ವಿಚಾರ ಮಾಡ್ಬೇಕು. ಈ ಮನುಷ್ಯ ಗೊಡಿಗೆ ಹೋಗ ಆರಾಮಾಯ್ತಾರೆ ಸಾಕು. ಮಸ್ತ್ ಪೈಕಿ ಊಟ, ಮಸ್ತ್ ಪೈಕಿ ನಿದ್ದೆ, ಮಸ್ತ್ ಕೆಲಸ. ಹಿಂಗೆ ಅಲ್ಲ, ನಾನು ಹೀಗೆ ಮಾಡ್ತಾಯಿದ್ದೀನಿ, ನಾ ಈ ಸಾಧನ ಮಾಡ್ತಾಯಿದ್ದೀನಿ, ನನ್ನ ದಾರಿ ಸರಿ ಇದೆ. ಎಷ್ಟೋ ಮಂದಿ ಬರ್ತಾರೆ ನಾನು ಕೇಳ್ತಾರೆ, ಇಲ್ಲಪ್ಪ ನೀನು ಸರಿ ಇದೆ ಮಾಡು, ಹಿಂಗೆ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಇದ್ರಾಗ ಹಿಂಗೆ ತಿದ್ದುಕೋ ಅಂತ ಹೇಳೋ ಹೊತ್ತಿನಾಗ ಅದನ್ನು ಹೇಳ್ತೀನಿ. ಹಂಗೆ ಅದೇ ಪ್ರಮಾಣ, ಶಾಸ್ತ್ರವೇ ಪ್ರಮಾಣ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ. ನೀ ಮಾಡಬೇಕಂದ್ರೂ ಅದು ಪ್ರಮಾಣ ನೋಡಬೇಕು, ಇದು ಬಿಡಬೇಕನ್ನೋದಕ್ಕೂ ಪ್ರಮಾಣದಿಂದ ಬಿಡಬೇಕು. ನೀ ಬೇಡಪ್ಪ ಅದು ಶಾಸ್ತ್ರ ಹೇಳೋದ ಬಿಡೋದು. ಹಂಗೆ ಅದೇ ಪ್ರಮಾಣ, ಅದೇ ಸಾಧ್ಯ. ಅದು ಶ್ರದ್ಧೆ ಕುರುಡು ನಂಬಿಕೆ ಅಲ್ಲ. ನೋಡಿ, ಅಚಲವಾದಂಥ ಅಪಾರವಾದಂಥ ನಂಬಿಕೆ. ಶಾಸ್ತ್ರ ಆಳವಾಗಿ ಅಧ್ಯಯನ ಮಾಡಿ ಅವುಗಳ ರಹಸ್ಯಾರ್ಥವನ್ನು ಗುರುಮುಖೇನ ತಿಳಿದು ಅವುಗಳ ಪ್ರಾಮಾಣ್ಯತೆ ಅದೇ ಗಟ್ಟಿ ಅನ್ನುವಂಥದ್ದು. ಅದಕ್ಕೆ ದೃಢ ನಂಬಿಕೆ ಅಂತ ತಿಳಿಯೋದೇ ಶ್ರದ್ಧಾ ಅನಿಸ್ಕೋತೈತಪ್ಪ. ನೋಡಿ, ವಾಸ್ತವವಾಗಿ ಶಾಸ್ತ್ರಾರ್ಥ ಯತ್ನಿಸುವ ಹಾಗೂ ಶಾಸ್ತ್ರವು ಪ್ರತಿಪಾದಿಸುವ ಪರಮಾರ್ಥ ಸತ್ಯವನ್ನು ತಿಳಿದಿಚ್ಛಿಸುವವನಿಗೆ, ಯಾರಿಗಿದು? ಇದು ಯಾವುದು? ಶಾಸ್ತ್ರಾರ್ಥ ನಾ ಇದನ್ನು ತಿಳ್ಕೋಬೇಕಪ್ಪ, ಅದನ್ನು ಒಳ್ಳೆ ಇಂಗ್ಲೀಷ್ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರಿಗೆ ಶಾಸ್ತ್ರ ಪರಮ ಸತ್ಯಾರ್ಥವನ್ನು ತಿಳಿಬೇಕು. ಅದ್ರ ಒಳಗೆ ಏನಿದೆಪ್ಪ ಗುಟ್ಟು, ಇದನ್ನು ತಿಳಿಬೇಕು. ಇಲ್ಲಪ್ಪ ದಸ್ಪಾರ್ನೋ ಪರದ ಆರಾಮಾಯ್ತಲ್ಲ. ಯಾವಾಗಾರ ಪ್ರವಚನ ಮಾಡ್ತೇವೆ, ಚಲೋ ಆಯ್ತು ನಿಮ್ಮ ಪ್ರವಚನ ಅಂತಾರೆ, ಓದ್ತಿರ್ತೀನಿ, ಯಾವುದಾದ್ರು ಚರಿತ್ರೆ ಹೋದ ಅದನ್ನು ನಮಗೆ ಅಷ್ಟು ತಿಳಿದು ಹೇಳ್ದ ಮುಗೀತಲ್ಲ. ದಸ್ಪಾರ್ನೋ ಪರದಾರ ಅನ್ನೋರು ಎಲ್ಲ ಇದನ್ನು ತಿಳ್ಕೊಬೇಕು ಅನ್ನುವಂಥ ತೀವ್ರವಾದಂಥ ಹಂಬಲ ಇದ್ದವರಿಗೆ ನೋಡಿ, ಆವಾಗ ಇದನ್ನು ಸಾಮಾನ್ಯ ಶುದ್ಧ ಚೈತನ್ಯ ಸ್ವರೂಪದ ಪರಮಾರ್ಥತ್ವವನ್ನು ಶ್ರದ್ಧೆ ಯಾಕಂದ್ರೆ ಶುದ್ಧ ಚೈತನ್ಯ ಸ್ವರೂಪ ಪರಮಾರ್ಥ ತತ್ವವನ್ನು ಮಾತುಗಳಿಂದ ವರ್ಣಿಸೋ ಅಸಾಧ್ಯ, ಬಾಯಿಂದ ವರ್ಣನೆ ಮಾಡೋದು ಅಸಾಧ್ಯ. ವಿಚಾರ ಮಾಡಿ, ಬಾಯಿಂದ ವರ್ಣನೆ ಮಾಡಿದ್ದನ್ನು ನೀವು ತಿಳ್ಕೋತೀರಿ ಅಂದ್ರೆ ನೀವು ಅನುಭವ ಮಾಡ್ಕೊಂಡಿರಿ ಅಂದಾಗನ ಆಕೈತಿ. ಹೆಂಗೆ ಆಕೈತಿ ತಿಳ್ಕೊಳ್ಳಿ. ನಾನು ಸಕ್ಕರೆ ಸಿಹಿ ಇದೆ ಅಂತ ಹೇಳಿದೆ, ನಾ ಸಿಹಿ ಇದೆ ಅಂತ ನೀವು ಸಕ್ಕರೆ ತಿಂದಿರಿ, ಅದ್ರ ಅನುಭವ ಐತೆ ಸಿಹಿ ಇದೆ ಅಂದ್ಕೊಳ್ಳಿ ನಿಮ್ಗೆ ಗೊತ್ತಾಯ್ತು. ಹಣ್ಣು ಸಿಹಿ ಇದೆ, ಸಿಹಿ ಕಲ್ಪನಾ ಅದ ನಿಮಗೆ ಗೊತ್ತಾಯ್ತು. ಸಿಹಿ ಅನ್ನೋ ಕಲ್ಪನಾನ ಇಲ್ಲದವನಿಗೆ ಆ ಸಿಹಿ ವರ್ಣನೆ ಏನು ಮಾಡ್ತಾನವ?
ವರ್ಣ ಮಾಡ್ತಾರೆ. ನಿದ್ದೆ ಅನ್ನೋದು ನಿಮ್ಗೆ ಗೊತ್ತೈತಿ, ಮಸ್ತ್ ಹೆಂಗೆ ನಿದ್ದೆ ಆರಾಮ ನಾವು ಕೇಳಿ ನಿದ್ದೆ ಆರಾಮಾತೇನೆ, ಆರಾಮ ಆತ. ನಿದ್ದೆನು ನಿಮ್ಗೆ ಗೊತ್ತದ, ನನಗೆ ಗೊತ್ತ ನಿದ್ದೆ ಆರಾಮಾತು ಅಂತೇಳಿ. ಆ ನಿದ್ದೆನ ಗೊತ್ತಿಲ್ಲಪ್ಪ ಯಾವಾಗೂ. ಅವ್ನು ನಿದ್ದೆ ಭಾಷಣ ಮಾಡಿದ್ರೆ ಯಾರು ಭಾಷಣ ಮಾಡ್ತೀರಿ, ಏನು ಭಾಷಣ ಮಾಡಿ ತಿಳಿಸ್ತೀರಿ ಅವನಿಗೆ. ಹಂಗೆ ಪ್ರತಿಯೊಂದು ಏನದಲ್ಲ, ಆ ಪ್ರತಿಯೊಂದು ನಾವು ಶಬ್ದದಿಂದ ಹೇಳ್ಬೇಕಾದ್ರೆ ಅದರ ಅನುಭವ ಮಾಡಿಕೊಂಡಿದ್ದರೆ ಮಾತ್ರ ಆತು. ಆದರೆ ಇದು ಯಾವುದು ಆತ್ಮತತ್ವ, ಇದು ಹಂಗ ಇದ್ದಾಗ ತಿಳಿಯೋದಂದ್ರೆ ಅಲ್ಲ. ನೀನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನೀ ಯಾವುದನ್ನು ಊಹಿಸ್ತಿ, ಯಾವುದನ್ನು ಕೇಳಿ ಅದರಿಂದ ಐತಪ್ಪ ಅಂತ, ಹಾಂ ಏನಪ್ಪ ಆಮೇಲೆ ಏನು ಮಸ್ತ್ ಐತಪ್ಪ ನೋಡಿ 10 ಅಂತಸ್ತು 50 ಅಂತಸ್ತು ನೀ ಕಲ್ಪನೆ ಮಾಡ್ಬೋದು. ಆದ್ರೆ ಅದು ಗೊತ್ತೇ ಇಲ್ಲ ಮಾಡಿ. ಅದಕ್ಕೆ ಪ್ರಮಾಣದು ಶಾಸ್ತ್ರ, ಅದಕ್ಕೆ ಶಾಸ್ತ್ರನೇ ಪ್ರಮಾಣ. ಅದನ್ನು ಮಾತು ಅಂತ ತಿಳ್ಕೋದ ಶಾಸ್ತ್ರವಾಕ್ಯ ಆ ಲಕ್ಷಣ ಸಾಧ್ಯವಾದಷ್ಟು ಮಟ್ಟಿಗೆ ಅವು ಶಾಸ್ತ್ರ ಎಷ್ಟು ಸಾಧ್ಯ ಅಣುವಿನಿಂದ ಅಂತೇಳಿ. ಯಾಕಂದ್ರೆ ಬ್ರಹ್ಮತತ್ವ ಅನ್ನುವಂಥದ್ದು ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ. ತಿಳಿಸದೆ ತಿಳಿಯೋದು, ತಿಳಿಯದೆ ಉಳಿಯೋದು, ಇದರ ಮಾತಾಡೋದು. ಯಾವ ಥರ ಬಂದು ಅವ್ನಿಗೆ ತಿಳಿಸ್ಬೇಕಲ್ಲ. ಏನಾರು ಬಂದ್ರಿ ಹಿಂಗಿರ್ತೈತೆ ನೋಡಪ್ಪ ಅಂತ ತಿಳಿಸ್ಬೇಕು. ನೀನು ಹಂಗೆ ಚಿಂತನೆ ಮಾಡಲಿಕ್ಕೆ ಹೀಗೆ ಒಯ್ಯೋದು ಮ್ಯಾಲೆ ಹಂಗೆ ಮಾಡ್ಬೇಕಾಗತ್ತೆ ಹೊರತಾಗಿ ಮಾತಿನಿಂದ ಹೇಳುವಂಥದ್ದಲ್ಲ. ಅದಕ್ಕೆ ಒಂದು ಅಣುವಿನಿಂದ ಅದಕ್ಕೆ ತಿಳಿಸ್ತಾರೆ. ಶಾಸ್ತ್ರವಾಗಿ ಅದರ ಲಕ್ಷಣ ಸಾಧ್ಯವಾದಷ್ಟು ಮಟ್ಟಿಗೆ ಸೂಚಿಸಬಲ್ಲ ಹೊರತು ಇದಮಿತ್ತಂ ಇದು ಹಿಂಗಪ್ಪ ಅಂತ ನಿರ್ಣಯವಾಗಿ ಹೇಳಕ್ಕೆ ಬರಂಗೆ. ಅದಕ್ಕೆ ಇದು ಹಿಂಗಲ್ಲಪ್ಪ, ಅದಲ್ಲ 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 ಅಂತ ತಿಳ್ಕೊತಿ. ಇದಲ್ಲ ಅದಲ್ಲ ಅದಕ್ಕೆ ಅಲ್ಲ ಅನ್ಲಿಕ್ಕೆ ಆಗೋದನ್ನೆಲ್ಲ ಅಲ್ಲಿ ತನಕ ನೀನು ಅಂತ. ನಾನು ಸಾಮಾನ್ಯವಾಗಿ ಆಟದ ಉದಾಹರಣೆ ಕೊಡ್ತಿರ್ತೀನಿ, ಭಾಳಷ್ಟು ಆಟ ಮಾಡಿದ್ದೀನಿ. ಕಣ್ಮುಚ್ಚು ಇವರು ಇವ್ರು ನೋಡಿ, ಅವ್ನು ಕಲ್ಲಪ್ಪ ಮಲ್ಲಪ್ಪ ಅದು ನೋಡ್ತೀವಿ. ಆಮೇಲೆ ಅದಲ್ಲ ಬದಲು ಕಂಚಿ ಬದಲು ಮಾಡ್ತೀವಿ. ಆಮೇಲೆ ಅವನ್ಯಾರು ನೀವು ಕಲ್ಲಪ್ಪ ಅಂತಾನೆ, ಹೋಗಿ ಕಲ್ಲಪ್ಪ, ಮಲ್ಲಪ್ಪ ಹೋಗಿ ಮಲ್ಲಪ್ಪ, ಎಲ್ಲ ಹೋದ್ರು. ಹೌದಾ? ಎಲ್ಲರೂ ಹಾರು. ಉಳಿದ್ರೆ ಯಾರು? ಕಣ್ಮುಚ್ಚು ಕುಂತ ನೀನು ಉಳಿದಿಲ್ಲ. ಹಂಗೆ ಶಾಸ್ತ್ರ ಇದಲ್ಲ ಇದಲ್ಲ ಹಂಗಾರೆ ಮತ್ತೆ ಯಾವುದಪ್ಪ ಅದು ಉಳಿತೈತಲ್ಲ ಅದು ನಿನ್ನ ಸ್ವರೂಪ ಅಂತೀವಿ. ಹಿಂಗೆ ಹೇಳ್ತಾರೆ. ನೇತಿ ಅದಲ್ಲ, ನೀ ಏನೇಂತೀವಿ ಅದಲ್ಲ, ನೇತಿಗೂ ಅದಲ್ಲ, ಹಿಂಗೆ ನೇತಿ ಅಂತವ್ರ ಇದೇ. ಅದಕ್ಕೆ ಇದಮಿತ್ತಂ ಇದು ಹಿಂಗಪ್ಪ ಅಂತ ನಿರ್ಣಾಯಕವಾಗಿ ಹೇಳೋಕ್ಕಾಗಿಲ್ಲ ಶಾಸ್ತ್ರ. ಆದ್ದರಿಂದ ಪ್ರತ್ಯಕ್ಷ ಅನುಮಾನ ಪ್ರಮಾಣಗಳಿಗೆ ಮೀರಿದ ಪರವಸ್ತುವನ್ನು ಶಾಸ್ತ್ರವಾಗಿ ನಂಬಿಕೆಯಿಂದಲೇ ಅದು ಹೌದಪ್ಪ ಇದು ಹಿಂಗೆ ಅಂತ ಸಾಕ್ಷಿ ಪ್ರಯತ್ನ ಮಾಡಬೇಕು. ಯಾವುದರಿಂದ? ಶಾಸ್ತ್ರದಿಂದ, ಗುರುಮುಖದಿಂದ ಕೇಳಬೇಕು. ಅದಕ್ಕೆ ಅತೀಂದ್ರಿಯ ವಿಷಯಗಳಲ್ಲಿ ತರ್ಕಕ್ಕೆ ಸ್ಥಾನವಿಲ್ಲ. ಅತೀಂದ್ರಿಯ ಅಂದರೆ ಈ ಇಂದ್ರಿಯ, ಕಣ್ಣು ಕಿವಿ ನಾಲ್ಗೆ ಇವು ಇಂದ್ರಿಯ, ತಿಳ್ಕೊಕ ಇವ ಇಂದ್ರಿಯ, ಇವುಗಳಿಗೆ ನಿಲ್ಕೋದಿಲ್ಲ, ಮನಸ್ಸಿಗೂ ನಿಲ್ಲ. ಅದಕ್ಕೆ ಮಾತು ಮನಗಳಿಂದ ಅತ್ತತ್ತ ಮೀರಿದ ಅಂತ ಶಬ್ದ ಬರುತ್ತೆ. ಅದಕ್ಕೆ ಅದನ್ನು ಈ ಇಂದ್ರಿಯ ತಿಳ್ಕೋ ಸಾಧ್ಯ. ಹಾಗಾದ್ರೆ ಅಲ್ಲಿ ಹಿತವನ್ನು ಬಯಸ ಶಾಸ್ತ್ರಗಳೇ ಅಂತ್ಯ ಪ್ರಮಾಣದು ಶಾಸ್ತ್ರ, ಅದೇ ಪ್ರಮಾಣ. ಯಾಕೆ? ಅವು ನಮ್ಮ ಹಿತವನ್ನೇ ಬಯಸ್ತಾವೆ, ಮತ್ತು ಬೇರೆ ಮಾಡೋಂಗಿಲ್ಲ. ಅದನ್ನು ಶ್ರದ್ಧೆ ನಂಬಿದರೆ ಅನುಭವ ಜ್ಞಾನವು ಕ್ರಮೇಣ ಇದು ನಾವೇ ಅನುಭವ ಮಾಡ್ಕೋವಂತ ಹೋಗಿ. ಅದಕ್ಕೆ ಮಜಾಶ್ರೀ ಹೇಳ್ತಾರೆ, ಉದಾಹರಣೆ ಕೊಟ್ಟರು. ನೋಡಪ್ಪ, ನೀ ಸದ್ರೂಪದಿ ಅಂತ ಯಾಕೆ ಹೇಳಿದಪ್ಪ? ನೀ ಇಲ್ಲಿ ತನಕ ಅಸದ್ರೂಪ ಅಂತ ತಿಳ್ಕೊಂಡೆ ಅಲ್ಲ, ಅದನ್ನು ಯಾಕೆ ಸದ್ರೂಪ ಅಂದಾರೆ ಹೊರತಾಗಿ ಮತ್ತೊಂದೇನಿಲ್ಲ. ನಾನು ಖರೆ ಅಲ್ಲ, ನಾನು ಇದು ಅಂತೀವಿ, ಈ ಶರೀರ ನಾನು ಅಂತ ತಿಳ್ಕೊಂಡಿದ್ದಿ, ಶರೀರ ನಾನು ಅಂತ ಕಳಿಸೋ ಅಸದ್ರೂಪ ಅಂತ ತೆಗೆದು ಹಾಕಿಸೋಲ್ಲ ಶ್ರದ್ಧಾ. ಅದು ಹೆಂಗದಪ್ಪ? ಸದ್ರೂಪ. ನಾ ಚಿದ್ರೂಪ ಅಂತ ತಿಳ್ಕೊಂಡು ಯಾಕೆ ಚಿದ್ರ ಬೆಳೆದ್ರೆ ನೀ ಜಡರೂಪ ಅಂತ ತಿಳ್ಕೊಂಡು ಅದು ತೆಗೆದಾಗ ಚಿದ್ರೂಪ. ನಾ ದುಃಖ ರೂಪ ಅಂತ ತಿಳ್ಕೊಂಡು ಅದು ಆನಂದ ರೂಪ. ಇದೆಲ್ಲ ಲಕ್ಷಣಗಳನ್ನ ಹೇಳ್ತಾರಲ್ಲ, ಈ ಲಕ್ಷಣ ಯಾಕೆ ಇದನ್ನು ಹೇಳಕತ್ರಪ್ಪ? ಖರೇ ನೋಡು ಸಾಕ್ಷಾತ್ ನಿರ್ಲಕ್ಷಣವ. ಅದಕ್ಕೆ ಲಕ್ಷಣ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಒಂದು ವಸ್ತು ಇತ್ತು ಮಾಡ್ತು ಲಕ್ಷಣ, ಇದು ಏನಲ್ಲ ತಿಳಿಸ್ತೇನೆ. ಆದರೆ ನೀ ಏನು ತಿಳ್ಕೊಂಡು ಇದು ತಪ್ಪದಂತ ತಿಳಿಸಲ್ಲ. ಹಿಂಗದ ಸದ್ರೂಪ ಥರ ನೀ ಅಸತ್ ತಿಳ್ಕೊಂಡು, ಅದಕ್ಕೆ ಚಿದ್ರೂಪ ನಾ ದಡ್ಡ ಅಂತ ತಿಳ್ಕೊಂಡು, ನಾ ಅಲ್ಪ, ನಾನು ಅಂಥದ್ದು ಹೆಂಗೆ ಆದಿತ್ತಪ್ಪ ಅಂತ ತಿಳ್ಕೊಂಡು, ಅದಕ್ಕೆಲ್ಲಪ್ಪ ನೀ ಚಿದ್ರೂಪದಿ ಆನಂದ ರೂಪದಿ. ಅದನ್ನು ನಾವು ಲಕ್ಷ ಒಳಗೆ ಇನ್ನೊಂದು ರೂಪದೊಳಗೆ ನಾವು ಹೇಳ್ತಾ ಇರ್ತೀವಿ. ನೋಡಪ್ಪ, ಸದ್ರೂಪ ಅದಿ ಅಂತನೇ ನೀ ಸಾಯ್ತಿ ಅಂದ್ರೆ ಅಯ್ಯಯ್ಯೋ ಬೇಡ ಅಂತಿ. ಇರಬೇಕಂತೀನಿ ಇರಾಮದಿ ಅದು ಬರ್ತದೆ. ಅರಿಬೇಕಂತ ಮಾಡಿದ ಸಣ್ಣ ಹುಡುಗ ಅದೇನು ಇದೇನು ಅಂತ ಕೇಳ್ತಾರೆ. ಆನಂದ ರೂಪಾದಿ ಅಂತ ಆನಂದವನ್ನೇ ಬಯಸ್ತೀವಿ. ಅದನ್ನು ಯಾಕೆ ಬಯಸ್ತೀಪ್ಪ? ನೀ ಆನಂದದ
ಅದಕ್ಕೆ ಆರಾಮದಿರಲ್ರಿ ಅಂತ ಕೇಳ್ತಾರೆ. ಯಾಕೆ ನಿನಗೆ ಜಡ್ಡಾಗಿಲ್ಲ ಅಂತ ಕೇಳಂಗಿಲ್ಲ ಯಾರು, ಆರಾಮಿದ್ದಿ ಅಂತ ಕೇಳ್ತಾರೆ. ಅದು ಕಾರಣ ಸಹಜ ಸ್ವಭಾವ ಏನಪ್ಪ ಈ ಥರ ವಿವರಣೆ ಮಾಡಿ ಹೇಳ್ತಾರೆ. ಹಂಗೆ ಆ ಶಾಸ್ತ್ರನ ಪ್ರಮಾಣ, ಶಾಸ್ತ್ರ ವಾಕ್ಯಾರ್ಥವನ್ನು ಕರಾರವಾಗಿ ಹೌದಪ್ಪ ಶಾಸ್ತ್ರ ಅದ ಬರೋಬ್ಬರಿ ಅಂತ ಗಟ್ಟಿ ಕರಾರವಾಕ್ಕಾಗಿ ಅದರ ಪ್ರಯೋಜನ ಪಡಿ ಅದು ಆವಾಗ ಅದರ ಪ್ರಯೋಜನ ಆಗ್ತದೆ. ಗಹನವಾದ ಶಾಸ್ತ್ರಾಧ್ಯಯನದ ಸೂಚನ ಪರತತ್ವವನ್ನು ಗ್ರಹಿಸಿ ಅಗತ್ಯ ನಂಬಿಕೆ ಶ್ರದ್ಧಾ ಅಂತ ಬೇಕಾದ್ರೆ ಎಷ್ಟು ನಂಬಿಕೆ ಇರಬೇಕಪ್ಪ. ಈಗ ಈ ಶರೀರ ನಾನು ಅಂತ ನಂಬಿದೆ, ಅದಕ್ಕಾಗಿ ಏನು ಈ ಶರೀರ ಒಂದು ಸ್ವಲ್ಪ ಈ ಶರೀರ ನಾನು ಅಂತ ನಂಬಿಯಲ್ಲ, ಅದು ತೆಗೆದು ಹಾಕಿ ನಾನು ಬ್ರಹ್ಮಸ್ವರೂಪ ಅಂತ ಆಗುವಷ್ಟು ಅವಾಗ ಗಟ್ಟಿ ಆಯ್ತು ಅಂತ ತಿಳ್ಕೊಬೇಕು. ಯಾರು ಶರೀರನ ಅಂತೀನಿ ಕನಸ ಹೇಳಿ ನಿನ್ನ ಹೆಸರು ಹೇಳ್ತಿ, ಶರೀರ ಹೆಸರು ನಿನ್ನ ಹೆಸರಲ್ಲ. ಆತ್ಮ ಅಂತ ಅಂದಾರ ಶಬ್ದ ಪ್ರಯೋಗ ಮಾಡ್ಯಾರ. ಯಾಕೆ ಆತ್ಮನ್ ಅಂತ ಅನ್ನೋ ಸಂಸ್ಕೃತ ಶಬ್ದ ಇದೆ. ಆತ್ಮನ್ ಅಂದ್ರೆ ನಾನು, ಅದಕ್ಕೆ ಅದನ್ನು ಆತ್ಮನ್ ಅಂತ ಅಂತಾರೆ. ಆತ್ಮನ್ ಅದು ಆ ಬ್ರಹ್ಮಸ್ವರೂಪಕ್ಕೆ ನಾವು ತಿಳ್ಕೊಳ್ಳೋಕೆ ಬ್ರಹ್ಮ ಆತ್ಮ ಅಂತ ಅಂದೇವಿ, ಆದರೆ ಅದಕ್ಕೆ ಯಾವ ಹೆಸರೂ ಇಲ್ಲ. ಖರೆ ವಿಚಾರ ಮಾಡಿ ಕೊನೆಗೆ ವಿಚಾರ ಮಾಡಿದ್ರೆ ಹೇಳ್ತೇನೆ ನಾನು, ಅವಾಗೇನಿಲ್ಲ ನಿನಗೆ ಮತ್ತು ನಮ್ಗೆ ತಿಳಿಬೇಕು ಹೆಂಗೆ ಅದಕ್ಕೆ ಆತ್ಮ ಅಂದರು, ಬ್ರಹ್ಮ ಅಂದರು, ನಿನ್ನ ಮೂಲ ಸ್ವರೂಪ ಅಂತಂದರು, ಸಹಜಾವಸ್ಥಾ ಅಂತ ಇವೆಲ್ಲವೇನು ಒಂದಕ್ಕೊಂದು ಮತ್ತೊಂದು ಹೇಳುವಂಥ ಗುರುತಾಗೋದು. ಅದಕ್ಕೆ ನಮ್ಮ ನಿತ್ಯ ಜೀವನದಲ್ಲಿ ಕೂಡ ಶ್ರದ್ಧೆ ಈಗೆಲ್ಲರೂ ಅದು ಬಿಟ್ಟರೆ ನಮ್ಮ ದಿನಾನು ಶ್ರದ್ಧಾ ಅನ್ನೋದು ಬೇಕೇ. ನನ್ನ ಸ್ನೇಹಿತ ಒಬ್ಬ ತನ್ನ ಪ್ರಣಯ ಪ್ರಸಂಗವನ್ನು ತನ್ನ ಯಾರೋ ದುಸ್ಸಂಗತಿಯನ್ನು ನಾನು ಹೇಳ್ಕೊತ ನಾನು ಅವ್ನು ಹಿಂಗೆ ಮಾಡಿರು ಅಂತ ನೋಡಿ ಅಂತ ಅವನ ಮಾತುಗಳಿಂದ ಅವನಿಗೆ ಅನ್ನುವ ಪೂರ್ಣ ಅರಿವು ಅದು ನನಗೆ ಆಕೈತನ ಇಲ್ಲ, ಆದರೂ ಅದನ್ನು ನಂಬೆ ಅವನ ಮಾತನ್ನ ನಾನು ಶ್ರದ್ಧಾ ಅನುಭವದ ವಿಚಾರ ತಕ್ಕ ಮಟ್ಟ ಹೌದಪ್ಪ ಇವಾಗ ಆನಂದ ಆಗೈತಿ ಅಂತ ಕೇಳ್ತಾರೆ. ಆನಂದ ಅನ್ನುವಂಥದ್ದು ಹ್ಯಾಂಗೆ ರೀ ಅಂತ ಆನಂದ ವರ್ಣನೆ ಮಾಡ್ಲಿಕ್ಕೆ ಆಕತ್ತೇನೆ, ಆನಂದದ ಭಾಷಣ ಮಾಡೋಕ್ಕಾಗತ್ತೇನೆ ಇಲ್ಲ. ಆನಂದ ಒಳಗಿದ್ದಂಥ ಸ್ವಾಮಿಗಳ ಆನಂದ ಅವ ಏನು ರೀ ಆನಂದ ಅಂದ್ರೆ ಹ್ಯಾಂಗೆ ರೀ ಅನ್ನಂತ ಅತ್ಲ ಮರಿಮಣ್ಣು ನಿಂದ್ರೆ ಅನ್ನಂತವ ಅತ್ಲ ಕಲ್ತು ಬಾಸ್ ತೊಗೊಂಡ ಬೆನ್ನಿಗೆ ಅಯ್ಯಯ್ಯೋ ಏನಾಗ್ತೋ ದುಃಖ ಅಂದ್ರೆ ಏನು ಹೇಳೋಣ, ದುಃಖ ವರ್ಣನೆ ಮಾಡ ಆನಂದನೂ ವರ್ಣನೆ ಮಾಡ್ಲಿಕ್ಕೆ ದುಃಖವನ್ನು ವರ್ಣನೆ ಅದು ನಿನಗೇನು ಆಗಾಕತ್ತೈತೆ ನೋಡ ಅದಕ್ಕೆ ಆನಂದ ಅಂತಾರೆ. ನಮ್ಮ ಅಜಾಶಿರ್ ಶ್ಯಾಮಾನಂದದಿಂದ ಗೋಕಾಕದ ಒಂದು ಉದಾಹರಣೆ ಕೊಟ್ಟಿದ್ದೆ ಮನೆಗೆಲ್ಲ. ಒಂದು ಮನೆಗೆ ಒಬ್ಬ ನನ್ನಂಥ ಒಬ್ಬ ಮನುಷ್ಯ ತನ್ನೊಬ್ಬ ಶಿಷ್ಯನ ಕರ್ಕೊಂಡು ಹೋದ. ಆ ಹೆಣ್ಮಗಳು ಉಂಡೆ ಕೊಟ್ಟು ರವಾ ಉಂಡೆ ಸಿಹಿ ಉಂಡೆ ಕೊಟ್ಟು ಅವ್ನ ಕೂಡಲೇ ಆ ಹುಡುಗನಿಗೆ ಕೊಟ್ಟು ಆ ಹುಡುಗ ಕೇಳಿದ್ವಿ ತಮ್ಮ ಉಂಡೆ ಹೆಂಗೈತಿ ಅಂತಂದು. ಹಾಂ ಆ ಹೆಣ್ಮಕ್ಳು ಅದ್ರ ಹೆಣ್ಮಕ್ಳು ಭಾಷಣ ಇರ್ತ ಅಂತ ಹೇಳ್ತೀನಿ ಅವ್ರು. ಉಂಡೆ ಕೊಟ್ಲ ಶೀ ಅಂತ ನಾನು ಕುಂತಿದ್ನಲ್ಲ ಅವೇನು ಬೇ ಹೇಳ್ತಾನೆ ಬಿಡ್ಬೇ ಅವ ಮೂಕದಾನ ನೀ ಹೇಳಪ್ಪ ಅಂದ್ಲು ನನಗೆ. ನಾ ಅಲ್ಲಿ ಹೇಳಿದ್ದ ನಾ ಉಂಡೆ ಸಿಹಿ ಐತವಾ ಅಂತಂದೆ. ಹಾಂ ನೀ ಬಾಯಿ ಇದ್ದವಲ್ಲ ಸಿಹಿ ಹೆಂಗೈತೆ ಹೇಳು ಅಂತಂದ್ಲು. ಸಿಹಿ ಹೆಂಗಿತ್ತಂದ್ರೆ ಏನು ವರ್ಣ ಮಾಡೋಕ್ಕಾಯ್ತಿ. ಅದೇ ಜಾಗದಾಗ ಅಪ್ಪಾರಿದ್ದಿದ್ರೆ ಅದಿದ್ರೆ ಅವ್ರು ಸಾಮಾನ್ಯಂದ್ರೆ ಅವ್ರು ತೋರಿಸಿ ಅಪ್ಪಾರಿದ್ರೆ ಒಂದು ಕಲ್ಸಕ್ಕೆ ಅದನ್ನ ಬಾಯಿ ಹಾಕಿ ನಿನಗೇನು ರುಚಿ ಅದಕ್ಕೆ ಸಿಹಿ ಅಂತಾರೋ ಅಂತ ಹೇಳ್ತಿದ್ರು ಅಂತ ಅಂದೆ. ಅಂದರೆ ಅವ್ರಿಗೆ ಹೇಳ್ಬೇಕಲ್ಲ ಅವ್ರಿಗೆ ಜೋರು ಮಾಡಿ. ಹಂಗೆ ನಮಗೆ ಯಾವುದು ಗೊತ್ತದ ಆ ಹೆಸರು ಹೇಳಿದ ಕೂಡ ನಮಗೆ ಅರ್ಥ ಆಗ್ತದೆ. ನಾವು ಸೀನ ನೋಡಿಲ್ಲ ಅಂದ್ರೆ ಜಾತ್ರೆ ಅದಕ್ಕೆ ನಿದ್ದಿನ ಗೊತ್ತಿಲ್ಲ ಅಂದ್ರೆ ಅವ್ನು ನಿದ್ದೆ ಏನು ಉದಾಹರಣೆ ಕೊಡೋಕ್ಕೆ ಹಾಗೆ ಹಂಗೆ ಡಿಕ್ಷನರಿ ಒಂದು ಶಬ್ದಕ್ಕೆ ಮತ್ತೊಂದು ಶಬ್ದ ಕೊಟ್ಟಿದ್ದು ಬರ್ತಾಯಿತ್ತು. ಅದಕ್ಕೆ ಗುರುವಿನೇ ಅದು ಒಂದು ಅನುವಿನಿಂದ ತಿಳಿಸ್ಬೇಕು. ಅದಕ್ಕೆ ನಮ್ಮ ಅವ ಹೇಳ್ತಾನೆ ಹಿಂಗಪ್ಪ ನಮಗೆ ಅನುಭವ ಅವ ಹೇಳಿದ ಹೌದಪ್ಪ ಅಂತ ಅನಿಸ್ತದೆ. ನಿತ್ಯ ಜೀವನ ನನ್ನ ಶ್ರದ್ಧೆಯಿಂದ ಕವಿಯ ಸುಂದರ ಕಲ್ಪನೆಯನ್ನು ಕಾಣಬಹುದು. ಭಾಳ ಚಲೋ ಹೇಳ್ತಾನಪ್ಪ ಅಂತ. ನನ್ನ ಶ್ರದ್ಧೆಯಿಂದ ವರ್ಣಚಿತ್ರ ಬಣ್ಣ ರೇಖೆಯನ್ನು ಕಲಾವಿನ ಅನುಭವವನ್ನು ನನಗೆ ಗೋಚರ ಇಂಥದಾನಪ್ಪ ಇವ ಎಷ್ಟು ಕಲಾ ಇಟ್ಟಾನಿವ ನಮ್ಗೆ ಗೊತ್ತಾಗ. ನನ್ನ ಶ್ರದ್ಧೆಯಿಂದ ಮುನ್ನೋಟ ತುಣಿಕೆನಲ್ಲಿ ಸೌಂದರ್ಯದ ಮಹಾವಿಶಾಲ ದೃಶ್ಯವನ್ನು ಅದಕ್ಕೆ ಶ್ರದ್ಧಾ ಇದ್ದರೆ ಲೌಕಿಕ ವ್ಯವಹಾರದಲ್ಲಿ ಹಿಂಗಾದ್ರೆ ಮಾನಸಿಕ ಜಗತ್ತು ನನ್ನ ಅಶ್ರದ್ಧೆಯಿಂದ ಶಾಸ್ತ್ರಗಳ ಅರ್ಥಗರ್ಭಿತ ವಾಕ್ಯಗಳಲ್ಲಿಯೂ ಅವುಗಳ ಸ್ವಾರಸ್ಯವನ್ನು ಅದರ ಮಜಾ ಏನು ಅದರ ರಹಸ್ಯಾರ್ಥವನ್ನು ವಿವರಣೆಗೊಂಡ ಗುರುವಿನ ಉಪದೇಶ. ಆ ಉಪದೇಶವು ಹೌದಪ್ಪ ಆವಾಗ ನೀವು ಅದು ಭಾವನೆಗೆ ಹೋಗಿ ಸಾಕು. ಅಡಗಿರುವ ಆ ಉಪದೇಶ ಅಡಗಿರುವ ಎಂತಹ ಸತ್ಯದ ಸುಂದರವಾದಂಥ ನೋಟವನ್ನು ನಾವು ಕಾಣಬಹುದು ಅನ್ನೋದನ್ನು
ಯಾಕೆ ಒಬ್ಬ ನನ್ನ ಗೆಳೆಯ ಅವ ಹೇಳ್ತಾನೆ, ಹಾಂ ನೀ ಕಲ್ಪನೆ ಮಾಡು ಅವನಿಗೇನು ಅಲ್ಲಿ ಹೋಗಿದ್ನಿಪ್ಪ ಭಾಳ ಆನಂದ ಆಯ್ತು ಬಿಡು, ಏನು ನೋಡಿದೆ, ಏನು ಕಥೆ ಇತ್ತು, ಏನು ಸುಂದರ ಹಾಡು ಹಾಡ್ತಿದ್ರು, ಏನು ಚೆಂದಾಗಿ ಡ್ಯಾನ್ಸ್ ಮಾಡಿ ಅವಾಗ ಊಹಿಸಬಲ್ರಿ. ಯಾಕೆ ಅವ ಹೇಳೋದು ಬರೋಬ್ಬರಿ ಹೇಳ್ತಾನೆ ಅಂತ. ಹಂಗೆ ಅವನೊಂದು ಲೌಕಿಕ ವಿಷಯವಾಗ ಇಂಥ ಶ್ರದ್ಧಾ ಬೇಕು ಅಂದರೆ ಆಧ್ಯಾತ್ಮಿಕ ಶ್ರದ್ಧಾ ಬೇಕು. ಅದಕ್ಕೆಲ್ಲ ಅಂಥ ನೀವು ಕಲ್ಪನೆ ಮಾಡಿಕೊಡ್ರಿ. ಯಾವ ದೇಶದಲ್ಲಿ ನಾಸ್ತಿಕರು ಪವಿತ್ರ ಕಟುವಾಗಿ ಟೀಕಿಸ್, ನಾಸ್ತಿಕರು ಅಂದರೆ ಪರಮಾತ್ಮ ಒಪ್ಪದೇ ಇರೋರು. ನ ಅಸ್ತಿ ನಾಸ್ತಿಕ, ನ ಅಸ್ತಿ ಇತಿ ನಾಸ್ತಿಕ, ಎಲ್ಲ ಭಗವಂತ ಇದ್ರೆ ತೋರ್ಸನ್ನಂತವ. ಹಂಗೆ ಅವ್ರು ನಾಸ್ತಿಕರಂತಾರೆ. ಅವರು ಶಾಸ್ತ್ರನ ಟೀಕಾ ಮಾಡಿ ಸ್ವತಂತ್ರವಾಗಿ ಚಿಂತನೆ ಮಾಡ್ಬೇಕು, ಅಭಿಪ್ರಾಯ ಮುಂದೋಡು ನೋಡಿ. ಅಲ್ಲೋ ಶಾಸ್ತ್ರ ಏನು ನಂಬ್ತಿ, ನೀ ವಿಚಾರ ಮಾಡ್ಕೋ, ಅದೇನೇ ಹೇಳ್ತಾರೆ ಅಂತ ಏನೇನಾರ ಹೇಳೋರದ ಅದಕ್ಕೆ ಮುಂದೋಡ್ತಾರೋ. ಈ ರೀತಿ ಸ್ವತಂತ್ರ ವಿಚಾರ ಮಾಡ್ಬೇಕು. ವಿಚಾರ ಮಾಡೋಕ್ಕೂ ಒಪ್ಪುದನೆ. ಆದರೆ ಎಲ್ಲ ಮತ್ತು ಸಿದ್ಧಾಂತ ಕಣ್ಣು ಮುಚ್ಕೊಂಡು ಒಪ್ಪಿಕೊಳ್ಬೇಕಂತ ಯಾರೂ ಹಂಗೆ ಹೇಳಂಗಿಲ್ಲ. ಆದರೆ ನಿಜವಾದ ನಮ್ಮ ಶಾಸ್ತ್ರಕ್ಕೆ ಅಪಚಾರವಾಗೋದು ಶ್ರದ್ಧೆ ಒಳ್ಳೆ ಸಂಪ್ರದಾಯ ಶ್ರದ್ಧೆ ನಟನೆ ಮಾಡಿ, ಇನ್ನು ಸಂಪ್ರದಾಯ ಒಪ್ತಾರಪ್ಪ ನಾವು ನಾಟಕ ಮಾಡಿ ನಟನೆ ಕಣ್ಣಿಗೆ ಮಣ್ಣೆರಚಿ ರಹಸ್ಯವಾಗಿ ಬಹು ತುಚ್ಛವೂ ಹೇಯವೂ ಆದ ರೀತಿಯಲ್ಲಿ ವರ್ತನೆ ಮಾಡೋದ್ರಿಂದ ಕಪಟ ವೇದ ಅಂತೇಳಿ ಶಾಸ್ತ್ರಕ್ಕೆ ಕಳಂಕ ಬರ್ತೈತಿ. ಹೌದು ನಮಗೂ ಗೊತ್ತೇ ಶಾಸ್ತ್ರ ಅಂಥೇಳಿ ಅರ್ಥಾತ್ ತಮ್ಮ ನಡವಳಿಕೆ ಕೆಟ್ಟ ಮಾಡ್ಬೋದು. ಅದಕ್ಕೆ ಅದು ಅವ್ರ ಮಾತು ಭಾಳ ಚಂದ. ಯಾರ್ದು ಚಾರ್ವಾಕರ ಮಾತು ಸರಿ. ಚಾರ್ವಾಕ ಏನು ಹೇಳ್ತಾನೆ, ಋಣಂ ಕೃತ್ವ ಕೃತಂ ಭಸ್ಮಿ ದೇಹಸ್ಯ ಪುನರಾಗಮನ ಕೃತ. ಅಲ್ಲೋ ಈ ದೇಹನ ಸುಟ್ಟು ಮಾಡಿ ಹೋಗ್ಬಿಡ್ತಾರೆ, ಮತ್ತೆ ಯಾರಿಗೆ ಸಾಲ ಬಿಡಕ್ಕೆ ಬರ್ತಾರೆ. ಮಸ್ತ್ ಬೇಕು ಸಾಲ ಮಾಡಿ ಮಾಡು, ತುಪ್ಪ ಮಸ್ತ್ ತಿನ್ನ, ಏನು ತಿಂದು ಭೋಗ ಮಾಡ್ತೀವಿ, ಅದೇ ಆನಂದ, ಅದೇ ಮೋಕ್ಷ. ಹಂಗೆ ಮೋಕ್ಷ ಅಂದ್ರೆ ಹಿಂಗೇನೇನೋ ಅಂತಾರೆ, ಅದನ್ನು ತಿಳ್ಕೊಬೇಡಪ್ಪ. ಇದೆಲ್ಲ ಅಪಚಾರ ಆಗ್ತೈತೆ ಶಾಸ್ತ್ರಕ್ಕೆ. ಅದಕ್ಕೆ ಸಮಾಜವನ್ನು ಪರಿಶೀಲಿಸಿದಾಗ ಎರಡು ರೀತಿ ಎರಡು ಗುಂಪಿನವ್ರು ಕಾಣ್ತಾರೆ. ಶ್ರದ್ಧಾವಂತರು, ಶ್ರದ್ಧಾ ಇಲ್ಲದವರು. ಶ್ರದ್ಧಾವಂತರಲ್ಲೂ ಎರಡು ವಿಚಾರ ಅಭ್ಯಾಸ ಇಲ್ಲ, ಮೂಢನಂಬಿಕೆಗಳು ಅವ್ರು ಹೇಳ್ಕೊ ಒಪ್ಪಿಡೋ. ಮತ್ತು ವಿಚಾರ ಹೌದಲ್ಲ ಗುರುಗಳು ಹೇಳ್ತಾರೆ, ಶಾಸ್ತ್ರ ಹೇಳ್ತಾರೆ, ಅದು ಗಟ್ಟಿಗೆ ತಿಳ್ಕೊಂಡು ಅದು ವಿವೇಚನೆಯಿಂದ ಆಗಿದ್ದು. ಇನ್ನು ಬುದ್ಧಿಯುಕ್ತ ಅವರು ಬುದ್ಧಿಯಿಂದ ಶ್ರದ್ಧಾ ಇಡ್ತಾರೆ, ಏನಿಂದ ಮಾಡಲ್ಲ, ಮೂಢನಂಬಿಕೆಯಲ್ಲಿ ಶ್ರದ್ಧಾ ಇಡೋದಲ್ಲ. ಹಂಗೆ ಅಂಥವ್ರು ಈ ಎರಡನೇ ಪಂಗಡ ಸೇರಿ ಯೋಜನಾಪರರ ಯೋಚನೆಯಿಂದ ಉಳ್ಳವರು. ಮಾನವ ಜೀವನದ ಸೌಂದರ್ಯವನ್ನು, ಉದಾತ್ತ ಪ್ರೇಧ್ಯೇಯವನ್ನು ಶ್ರೇಷ್ಠ ಮೆಚ್ಚಬಲ್ಲರವರು. ಅವ್ರ ಜೀವನ ಹಂಗಿರ್ತದೆ. ಅಂಥವರು ಅಂಧಶುದ್ಧವನ್ನಾಗಲಿ ವೇದಾಂತಿ ಸೋಗ ಹಾಕೋರು ಇದನ್ನು ಹೇಗೆ ಅಂಥ ಶ್ರೇಷ್ಠವಂತ ಜೀವನ ನಡೆಸ್ತಾರಪ್ಪ ಅಂತ ಮುಂದೆ ಹೇಳ್ತಾರೋ. ಸಮ್ಯಕ್ ಆಸ್ಥಾಪನಂ ಬುದ್ಧೇ ಶುದ್ಧೇ ಬ್ರಹ್ಮಣಿ ಸರ್ವದಾ ತತ್ಸಮಾಧಾನಮಿತ್ಯುಕ್ತಂ ನತು ಚಿತ್ತಸ್ಯ ಲಾಲನಂ. ಇನ್ನು ಮುಂದೆ ಹೇಳ್ತಾರವರು ಚಿತ್ತಸ್ಯ ಯಾವುದು ಸಮಾಧಾನ ವಿಷಯ. ಸಮಾಧಾನದ ಬಗ್ಗೆ ಹೇಳ್ತಾರೆ. ಸಮಾಧಾನ ಅಂದ್ರೆ ಏನಪ್ಪ ಹೇಳ್ತಾರೆ, ಶುದ್ಧ ಬ್ರಹ್ಮದಲ್ಲಿ ಬುದ್ಧಿ ಯಾವಾಗಲೂ ಚೆನ್ನಾಗಿ ನೆಲೆಗಳು, ಗಟ್ಟಿ ಎಲೆ ಆ ಪರಮಾತ್ಮಲ್ಲೇ. ಸಮಾಧಾನ ಅಂತ ಅದೇ ಸಮಾಧಾನ ಅಲ್ಲಿತ್ತು ಅಂದ್ರೆ ಯಾವುದೂ ನೀನು. ಅದಕ್ಕೆ ಅವರು ಶಂಕರಾಚಾರ್ಯ ಅದೇ ಯೋಗರತೋವ ಭೋಗ ಸಂಗರತೋವ ಸಂಗವೇ ಯಶ್ಯ ರಮಣಿ ಬ್ರಹ್ಮನೇ ಚಿತ್ತಂ ಅದ ಮಾತಿಲ್ವ. ಆ ಪರಮಾತ್ಮಲ್ಲೇ ಗಟ್ಟಿಗೆ ನಿನ್ನ ರಮಣ ಮಾಡಿದ್ರೆ, ಅಲ್ಲೇ ಆ ಸ್ಥಿತಿಯೊಳಗೆ ನೀವು ಉಳಿದಿದ್ರೆ ಆವಾಗ ಆನಂದವೇ ಆನಂದ. ಆ ಆನಂದ ಕೊರತೆನೇ ಇಲ್ಲ. ಯಾವಾಗಲೂ ಅದು ಅಲ್ಲೇ ಸಮಾನ, ಏನು ಯಾವುದು ಚಿಂತೆ, ಆನಂದನ ಐತೆ. ಮನಸ್ಸು ಇಚ್ಛೆಪಟ್ಟ ವಸ್ತುಗಳನ್ನು ಕೊಟ್ಟು ಅದನ್ನು ಸಂತೋಷ ಸಮಾಧಾನ. ಮನಸ್ಸು ಬೇಡ್ತದಪ್ಪ ಅದು ಮನಸ್ಸು ಬೇಡ್ದಾಗ ಕೊಟ್ಟಿದ್ರೆ ಸಮಾಧಾನ, ಅದು ಸಮಾಧಾನ ಅಲ್ಲ. ಸಮಾಧಾನ ಯಾವುದು? ನಮ್ಮ ಮನಸ್ಸನ್ನು ನಮ್ಮೆಲ್ಲವನ್ನು ಆ ಪರಮಾತ್ಮಲ್ಲಿ ಅಂದರೆ ತನ್ನೊಳಗೆ ಆ ಒಳಗನೆ ಇಟ್ಟು ಅದಕ್ಕೆ ಸಮಾಧಾನ. ಅದಕ್ಕೆ ಅವಾಗೇನು ಬೇಕಾಗಿಲ್ಲ, ತಿಂಡಿದ್ರೇನು ತಿಂಡಿಲಿಕ್ರೇನು ಮತ್ತೇನು ಏನು, ಅದಕ್ಕೆ ಸಮಾಧಾನ ಅಂತಾರೆ ನೋಡಿ. ಅದಕ್ಕೆ ಅಂಥ ಸ್ಥಿತಿ ಮಹಾತ್ಮರದಿರ್ತದೆ ನೋಡಿ. ಸಮಾಧಾನ ಅಂದರೆ ಒಳ್ಳೆಯದಕ್ಕೂ ಕೆಟ್ಟಕ್ಕೂ ವ್ಯತ್ಯಾಸ ಗೊತ್ತೇ ಇಲ್ಲ. ಔದಾಸದಿಂದ ಇರೋದು ಏನು ಚಲೋ ಏನು ಕೆಟ್ಟ ಗೊತ್ತಾಗಂಗಿಲ್ಲ ಅಂತಲ್ಲ, ಗೊತ್ತಾಗ ಚಲೋ ಕೆಟ್ಟ ಆದರೆ ಅವ್ರಿಗೆ ಅದ್ರ ಪರಿವೇ ಗಪ್ಪನ ಆನಂದೊಳಗಿರ್ತಾರೆ. ಮಾನಾಪಮನ ಗಣಿಸದೆ ಬಂಡ ಬಿದ್ದರು
ಹೆಂಗೆ ಬಿದ್ದೆ ಕಾಲು ಬಿದ್ದಿದೆ ಹಂಗಲ್ಲ. ಆಚಾರ್ಯರ ಪ್ರಕಾರ ಮನಸ್ಸನ್ನು ಪ್ರಶಾಂತ ಸ್ಥಿತಿಯಲ್ಲಿಟ್ಟು ಶುದ್ಧ ಬ್ರಹ್ಮವನ್ನು ನೆಲೆಗೊಳಿಸಿ ಆ ಮನಸ್ಸಲ್ಲೇ ಅಲ್ಲೇ ಆ ಪರಮಾತ್ಮಲ್ಲೇ ಗಟ್ಟಿಗೊಳಿಸಿ ತದೇಕ ಚಿಂತನೆ ಅದರಾಗನ ಗಮನ ಇರು, ಲಕ್ಷ್ಯ ಅಲ್ಲೇ ಇಟ್ಕೊಂಡು ಅದಕ್ಕೆ ಸಮಾಧಾನ ಈ ರೀತಿ ಅಂದರೆ ಪರಮಾತ್ಮಲ್ಲೇ ನಮ್ಮ ಲಕ್ಷ್ಯವನ್ನು ಇಟ್ಕೊಂಡು ಅಲ್ಲೇ ಕೊಡು. ಇದು ಸರ್ವವ್ಯಾಪಿಯಾದ ವಿಶ್ವಚೈತನ್ಯದಲ್ಲಿ ಮತ್ತು ಅದು ಹೆಂಗದ ಎಲ್ಲ ಕಡೆ ಅದಕ್ಕೆ ವಿಶ್ವಚೈತನ್ಯ ಶಬ್ದ ಚೈತನ್ಯ ಒಂದೇ, ಅದೆಲ್ಲ ವಿಶ್ವವ್ಯಾಪಿ ಇದೆಪ್ಪ ಅಂತ ಅನ್ನೋ ಸಲುವಾಗಿ ವಿಶ್ವವ್ಯಾಪಿ ಅಂತ ಶಬ್ದ ವಿಶ್ವಚೈತನ್ಯ ಅಂತ. ಬುದ್ಧಿಯನ್ನು ಸ್ಥಿರಗೊಳಿಸಿದಾಗ ಉಂಟ ಮಾನಸಿಕ ಸಮತೋಲನ ಸ್ಥಿತಿ ಅದು. ಏನು ಅದಕ್ಕೆ ಸಮತೋಲನ ಅಂದರೆ ಸುಖ ಏನೋ ದುಃಖ ಆದರೆ ಎಲ್ಲ ಅಷ್ಟ ಇದು ಬಂತ ಬರೋದು ಬಿಡು ಇದು ಬಂತ ಹಿಂಗೆ ಸಮಾಧಾನ ಇರ್ತದೆ. ಸುಖ ದುಃಖೇ ಸಮಯತ್ವ ಲಾಭಾಲಾಭ ಜಯ, ಅದು ಲಾಭ ಆಗಲಿ ಜಯ ಆಗಲಿ ದುಃಖ ಅದು ಅದಕ್ಕೆ ಸಮಾಧಾನ ಅಂತ. ಸಮಾಧಾನ ಹೇಳಿತನ ಸಂಕೇತವಲ್ಲ, ಹಿಂಗೆ ತಿಳ್ಕೊಬೇಡ. ಏನು ಸಮಾಧಾನ ಹೇಳಿ ಅಲ್ಲ, ಜೀವನ ಸಮಸ್ಯೆಗಳನ್ನು ಎದುರಿಸಲಾರದೆ ಮನಸ್ಸು ಅಯ್ಯೋ ಮನೆಯಾಗ ಕೂತ್ಕೊಂತ ಅಶಾಂತಿಯಿಂದ ತಳಮಡಿಸ್ತಿರುವವನು ಎಂದಿಗೂ ಸಮಾಧಾನದ ಇರಲಾರ. ಯಾರು ನನ್ನ ಕೆಟ್ಟ ಮಾಡಿದಂತೀವಿ ಅದನ್ನು ಎದುರಿಸೋ ಸಾಮರ್ಥ್ಯ ದೇವರು, ಯಪ್ಪ ದೇವ್ರ ನನಗೆ ಹಿಂಗೆ ಮಾಡ್ಯಾರ, ನನ್ನ ಶಕ್ತಿ ಇಲ್ಲ, ನೀನು ನೋಡ್ಬೇಕು ನೋಡು ಅವ್ರಿಗೆ, ಅವ್ರು ಕೆಟ್ಟಾಗೋದು ನಾನು ನೋಡ್ಬೇಕು ಹಿಂಗೆ ಬೇಡ್ಕೊತಾರೆ. ಅವ್ನು ಕೆಟ್ಟಾಗಿ ಒದ್ದಾಡೋದು ನಾನು ನೋಡ್ಬೇಕು, ನನಗೆ ಇಷ್ಟು ತ್ರಾಸು ಕೊಟ್ಟನಲ್ಲ ಅವ ಏನು ಹಿಂಗೆ ಆಗ್ಬೇಕು ಅಂತ ಕೇಳಿ ಈ ಸಮಾಧಾನ ಆಗ ಹಾಗೆ ಏನಾಗಲಿ ನನಗಿದು ಬಂದದ ಬರವಲ್ಲ, ಇದು ಬಂತು ಯಾಕೆ ಅವ್ನಿಗೇನು ಗಟ್ಟಿರ್ತದ ಅಂದರೆ ಆ ಸ್ಥಿತಿಯೊಳಗಿದ್ದವಂಗೆ ಯದ್ ಭಾವ್ಯಂ ತದ್ಭವತ್, ಏನಾಗೋದು ಆಗೋದಾನೆ. ನಾ ಬ್ಯಾಡ ಅಂದ್ರೆ ನಿಂದ್ರಂಗಿಲ್ಲ, ಯಾವುದು ಆಗಬಾರ್ದು ನಾ ಬೇಕಂದ್ರೂ ಆಗೋದಿಲ್ಲ, ಆಗಬಾರ್ದು ಆಗೋದೇ ಇಲ್ಲ, ಆಗಬೇಕಾದ್ರೂ ಆಗೇ ಆಗೋದು. ಅದು ಯದ್ಭಾವ್ಯಂ ತನ್ನ ಭವತಿ, ಯತ್ ಅಭಾವ್ಯ ತನ್ನ ಭವತಿ ಇತ ಬುದ್ಧಿನ. ಹಿಂಗೆ ಬುದ್ಧಿ ಇದ್ದಲ್ಲಿ ಸಮಾಧಾನ ಅಂತ. ಅದಕ್ಕೇನಂತಂದ್ರೆ ಸಮಾಧಾನ ಸ್ಥಿತಿ ಅಂತ. ಅವಾಗ ತಸ್ಯ ಚಿಂತಾ ಬಾಧತೆ ಕ್ವಚಿತ್, ಅಂಥವನಿಗೆ ಚಿಂತೆನೇ ಇರೋಂಗಿಲ್ಲ ಅಂತ. ಯಾವುದು ಹಿಂಗೆ ಆಗಬೇಕು ಆಗಬಾರ್ದು ಆಗೋದಾನೇ ಇಲ್ಲ. ಅದಕ್ಕೆ ಅವರು ಕನ್ನಡ ಹೇಳಿ ಬಾರದು ಪಪ್ಪದು ನೆನ್ಪಿಟ್ಟು ಹೋಗ್ಬೇಕು. ಬಪ್ಪುದು ಅಂತ ಬಿಡ್ತಾರೆ ಎಲ್ಲರೂ. ಬಾರದು ಬಪ್ಪುದು, ಬಪ್ಪುದು ತಪ್ಪದು. ಅಲ್ಲೇ ಬಪ್ಪ ತಪ್ಪ ಹಿಂಗೆ ಎದ್ದವತ್ತದು ಉಪಯೋಗ ಮಾಡ್ತಾರೆ. ಹಂಗಲ್ಲ, ಬಾರದು ಬಪ್ಪದು ಬರುವುದಿಲ್ಲ, ಬಪ್ಪುದು ತಪ್ಪದು, ಯಾವುದು ಆಗಬೇಕು ಆಗಿ ಹಿಂಗೆ ಸ್ಥಿರ ಬುದ್ಧಿ ಇರ್ತದಲ್ಲ. ತಸ್ಯ ಚಿಂತಾ ಬಾಧತೆ ಕ್ವಚಿತ್, ಅವನಿಗೆ ಚಿಂತೆನೇ ಇರಂಗಿಲ್ಲ ಅಂತ. ಚಿಂತೆ ಅವ್ನು ಬಾಜು ಚಿಂತೆ ಬೇಡ, ಚಿಂತೆ ಬಾಚು ಅಯ್ಯಯ್ಯೋ ಹಿಂಗಾತಲ್ಲ ಅಂತ ಮಾಡೋದು. ಆಗಬೇಕಾದ್ದು ಆಯ್ತು, ಆಗಬೇಕಾದ ಆಗ್ಯದ ಹೊರತಾಗಿ ಆಗಬಾರ್ದು ಆಗೋದಲ್ಪ, ಇದು ಗಟ್ಟಿರ್ತದೆ. ಅದಕ್ಕೆ ಅಂಥ ಬುದ್ಧಿ, ಅದಕ್ಕೆ ಸಮಾಧಾನ ಚಿತ್ತ ಅಂತಾರೆ. ಅಲ್ಪತನದಿಂದ ಮನಸ್ಸನ್ನು ದೂರ ಮಾಡಿ ಅದನ್ನು ಮೇಲ್ಮೇಲಕ್ಕೆ ಒಯ್ದು ಉದಾತ್ತ ಧ್ಯೇಯದೊಳಗೆ ಸ್ಥಿರ ಎಲ್ಲಿ ನಿಲ್ಲಿಸ್ಬೇಕಂದ್ರೆ ಯಾವ ಉದಾತ್ತ ಧ್ಯೇಯ ಆ ಪರಮಾತ್ಮ ಅಲ್ಲೇ ನೆಲೆಗೊಳಿಸಿ ಉತ್ಕೃಷ್ಟ ಭಾವ ಅಂಥ ಭಾವ. ನಮ್ಮ ಭಾವ ಹೆಂಗಿರ್ಬೇಕು, ಅಲ್ಪ ಭಾವನೆ ಇದ್ದಿದ್ದರಿಂದ ನಮಗೆ ಹಿಂಗೆ ಆಗತ್ತೆ. ಉತ್ಕೃಷ್ಟ ಭಾವನೆ ಹತ್ತೊಡಗಿಸಿದಾಗ ಮನಸ್ಸಿನ ಅಲೆದಾಟ ಹರಿದಾಟ ಇವು ನಿಂತು ಮನಸ್ಸು ಶಾಂತ ಆಗ ಮನಸ್ಸು ಶಾಂತ ಆಗತ್ತೆ. ಅದಕ್ಕೆ ಅವಾಗ ಆ ಶಾಂತತೆ ಅನ್ನೋದು ನಿಶ್ಚಲ ಆಗ್ತದೆ. ಆಗ ಸಮಾಧಾನ ತಾನಾಗೆ ಬರ್ತದೆ. ಸಮಾಧಾನ ಕೊಂಡ್ಕೊಳ್ಳೋ ವಿಷಯ ಅಲ್ಲ. ನಾನೇ ಯಾವಾಗ ಶೌರ್ಯ ಅನ್ರಿ, ಸಾಮರ್ಥ್ಯ ಅನ್ರಿ, ಆಮೇಲೆ ಧೈರ್ಯ ಇವು ಕೊಂಡಾಕ ಬರೋದಿಲ್ಲ. ಅದಕ್ಕೆ ಆ ಬಂದೂಕಿನ ಕಟ್ಟಿ ಹೇಳ್ತೀನಿ ನಾನು, ಇದು ಕೊಳ್ಳಕ್ಕೆ ನಿನ್ನೊಳಗೆ ಐತಿ, ಅದನ್ನ ಜಾಗೃತಿ ಮಾಡ್ಕೊಯ್ತು. ಅದಕ್ಕಲ್ಲೇ ತಾನಾಗಿ ಅದು ಸಮಾಧಾನ ಬಂದ್ಬಿಡ್ತು. ರಾಗದ್ವೇಷಗಳು ಕೀಳು ವಿಷಯಗಳು ತಾನಾಗಿ ಮನಸ್ಸಿನ ಹೋಗೇ ಬಿಡ್ತಾವೆ, ಉದುರೇ ಹೋಗ್ತಾವೆ. ಯಾಕೆ ಅಲ್ಲಿ ಹೋಗ್ತಾವೆ. ಮನಸ್ಸಿನ ವೃತ್ತಿಗಳು ಅಡಗಿ ಅದು ಬೇಕಿದ್ದು ಅದು ಹೋಗಿ ಅದು ಬ್ರಹ್ಮಚಿಂತನೆ ಏಕಾಗ್ರತೆ ಇರುವ ಸ್ಥಿತಿಯೇ ಅಲ್ಲೇ ಇರಬೇಕು. ಎಲ್ಲೇ ಆ ಪರಮಾತ್ಮ. ಅದಕ್ಕೆ ಬ್ರಹ್ಮದಿ ಯಶ್ಯ ಬ್ರಹ್ಮಣಿ ರಮತೆ ಚಿತ್ತ ನಂದತಿ 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 ಆ ಬಾ ಚಂದನ ಶಬ್ದ ಆನಂದ ಇರ್ತದೆ. ಎಲ್ಲೇ ಬ್ರಹ್ಮಗಳು ಕುಂತಾನೋ, ಬ್ರಹ್ಮದ ಆನಂದ ಸ್ವರೂಪ ಐತದು. ಆ ಆನಂದೊಳಗಿದ್ದವ ಆನಂದದಿಂದ ಇರ್ತದೆ. ನಾವು ಉದಾಹರಣೆ ಕೊಡ್ತಿರ್ತೀವಿ ನೋಡ್ರಿ. ಹೊರಗೆ ಭಯಂಕರ ತಂಡ ಐತಪ್ಪ, ಹೌದಾ? ಒಂದು ರೂಮ್ನ್ಯಾಗ ಹೋದಿನಿ, ಆ ರೂಮ್ ಬೆಚ್ ಏರ್ ಕಂಡೀಷನ್ ರೂಮ್ ಐತದ.
ಏರ್ ಕಂಡೀಷನು ಆವಾಗ ಎಲ್ಲ ಬೆಚ್ಚಗನ ಆಕೈತಿ, ಹೊರಗಿನ ಥಂಡಿ ಪಂಡಿ ಇರೋದೇನು. ಹ್ಯಾಂಗೆ ಅಲ್ಲಿ ಹೋದಂದ್ರೆ ಎಲ್ಲ ಥಂಡಿ ಹೋಗಿಬಿಡ್ತದೋ, ಅಥವಾ ಹೊರಗೆ ಭಾಳ ಬಿಸಿ ಐತಂತಾನೆ ಏರ್ ಕಂಡೀಷನ್ ತಂಪಿರ್ತದೆ, ಅವೆಲ್ಲ ಹೋಗೋದು ಅದೇ ಹಾಕಿವ ತಂಪ ನಿನ್ಗೆ ಕಾವ ನಿನ್ಗೆ ಹಂಗೆ ಅಂಥ ಒಂದು ಯಾವುದು ಹೆಂಗೈತೆ ಅದು ಬ್ರಹ್ಮಸ್ವರೂಪ ಆನಂದ ರೂಪ, ಅದು ಸದ್ರೂಪ ಚಿದ್ರೂಪ ಆನಂದ ರೂಪದ ಕೂಡ ಏಕಾದ ನೀನು ಆನಂದ ಆಗ್ತಿ. ಅದು ಸಮಾಧಾನದಲ್ಲೇ ನೀನು ಸಮಾಧಾನ ಆಗ್ತೀಪ್ಪ. ಅಲ್ಲಿ ಹೋದ್ಮೇಲೆ ಏನು ಇಲ್ಲ ಏನು ಅಂಥಲ್ಲಿ ಮುಟ್ಟಿದ್ರಲ್ಲ ಆ ಜಾಗ, ಆ ಸ್ಥಿತಿ ಪ್ರಾಪ್ತ ಮಾಡ್ಕೊಂಡಲ್ಲ ಅಂಥ ಜಾಗ ಹೋದ್ರು ಸಹಿತ ನೋಡಿ ಎಷ್ಟು ಮಂದಿ ಬರ್ತಾರೆ, ಏನು ರೀ ನಮಗೆ ಸಮಾಧಾನ ಆತ್ರಿಪ್ಪ, ಶಾಂತ ಆಯ್ತು, ಬರುವತ್ನಾಗ ಏನೇನೋ ಅಲ್ಲೋಲ್ಲಿ ಕಲ್ಲೋಲಿತ್ತು ನಮ್ಮ ಮನಸ್ಸು ಶಾಂತ ಆಯ್ತು ನೋಡಿ. ಯಾಕೆ ಶಾಂತ ಆಯ್ತು? ಅಂಥ ಜಾಗಕ್ಕೆ ಬಂದರೆ ಶಾಂತ ಆಗ್ತೈತಿ, ಆ ಸ್ವರೂಪಕ್ಕೆ ಹೋದ್ಮೇಲೆ ಆಗೋದಿಲ್ಲ. ಲಕ್ಷಣ ಹೇಳ್ತಾನೆ ಹಂಗೆ ಅದು ಹೋಗಿ ಸಮಾಧಾನ. ಆ ಸಾಧಕನಿಗೆ ಅಗತ್ಯವಾದ ಸಾಧನ ಕೊನೆಯ ಹಂತ ಇದೆ. ಯಾವುದು ಸಮಾಧಾನದ ಹಂತ ಇದೆಲ್ಲ, ಇದು ಕೊನೆಯ ಹಂತ ಇದೆ. ಈ ಹಂತ ಕ್ಷಮಾಷಟ್ ಸಂಪತ್ತಿಯನ್ನು ಸಾಧನ ಕೊನೆಯ ಮೆಟ್ಟಲ ಆ ಮುಮುಕ್ಷತ್ವಕ್ಕೆ ಅರ್ಹತೆ ಇಷ್ಟೆಲ್ಲ ಇದ್ದರೆ ಯಾವುದ್ರೆ ಶಮಾದಮ ತಿತಿಕ್ಷಾ, ಆಮೇಲೆ ಶ್ರದ್ಧಾ ಸಮಾಧಾನ ಇವೇನದಲ್ಲ ಇವೆಲ್ಲ ಇವು 6 ಸಂಗತಿಗಳು. ಅವು ಗಟ್ಟಿ ಆದವು ಅಂತಂದ್ರೆ ಅವಾಗ ಏನು ಬೇಕಾಗತ್ತೆ, ಅವಾಗ ಮುಮುಕ್ಷತ್ವಕ್ಕೆ ಹೋಗ ಸಾಧ್ಯ ಆಗ್ತದೆ. ಅದಕ್ಕೆ ಹೋಗ್ಬೇಕು ಹೆಂಗೆ ಕಾಲೇಜು ಹೈಸ್ಕೂಲ್ ಮುಗಿಸಿದ ಮೇಲೆ ಕಾಲೇಜಿಗೆ ಹೋಗೋದು, ಹೈಸ್ಕೂಲ ಮುಗಿಸಿಲ್ಲ ಅಂದ್ರೆ ಕಾಲೇಜಿಗೆ ಹೋಗಿಲ್ಲ. ಹಂಗೆ ಈ 6 ಸಂಗತಿಗಳು, ಆ 6 ಸಂಗತಿಯನ್ನು ಶಮಾದಮ ತಿತಿಕ್ಷಾ ಆಮೇಲೆ ಶ್ರದ್ಧಾ ಸಮಾಧಾನಕೊಂಡು ಈ 6 ಇದ್ದಾಗ ಆ ಸ್ಥಿತಿಗೆ ಮುಮುಕ್ಷುತ್ವ ಅನ್ನೋಂಥ ಬರ್ತದಪ್ಪ ಅಂಥೇಳಿ. ಇನ್ನು ಮುಮುಕ್ಷುತ್ವ ಅಂದ್ರೇನು ಅದನ್ನು ಹೇಳ್ತಾರೆ. ಅಹಂಕಾರಾದಿ ದೇಹಾಂತ, ಅಹಂಕಾರ ಮಾಡ್ಕೊಂಡು ದೇಹದವರೆಗೆ ಬಂಧಾನ ಜ್ಞಾನ ಕಲ್ಪಿತ, ಇವು ಬಂಧದವಲ್ಲ, ಇವು ಕಲ್ಪಿತವಲ್ಲ. ಸ್ವಸ್ವರೂಪಾವಬೋಧೇನ ಮೋಕ್ಷು ಇಚ್ಛಾ ಮುಮುಕ್ಷುತ. ಮೋಕ್ಷ ಅಂದ್ರೇನು ಅದನ್ನು ವಿಸ್ತಾರ ಮಾಡ್ತಾರೆ. ಏನಪ್ಪ ಇದು ಮೋಕ್ಷ ಅಂದ್ರೆ ನೋಡಿ, ಅಜ್ಞಾನ ಕಲ್ಪಿತವಾದಂಥ ಅಹಂಕಾರ ಹೆಂಗೆ ಗೊತ್ತಾತಿಲ್ಲ, ಅಹಂಕಾರ ಕಲ್ಪಿತ. ಇದು ಅಹಂಕಾರದಿಂದ ಪ್ರಾರಂಭಿಸಿ ಅಜ್ಞಾನದಿಂದ ಇದು ಕಲ್ಪನೆ, ಅದು ಯಾವ್ದು ಕಲ್ಪನೆ ಇದೆ? ಅಹಂಕಾರದ ಪ್ರಾರಂಭಿಸಿ ನಾನು ಅಹಂಕಾರ, ನಂದು ನನ್ನೊಂದು ಮಮಕಾರ. ಅಹಂಕಾರ ನಾನು ಅಹಂಕಾರ ಸಂಸ್ಕೃತ ಶಬ್ದಗಳು, ನಂದು ಮಮಕಾರ. ಈ ಅಹಂಕಾರನ ಹಿಡ್ಕೊಂಡು ಶರೀರದ ತನಕ ಆ ಬಂಧನವು ತನ್ನ ನಿಜವಾದ ಆತ್ಮಸ್ವರೂಪ ಮೂಲಕ ಇದರಿಂದ ಆ ಮೂಲ ಸ್ವರೂಪ ತಿಳ್ಕೊಂಡು ಇವು ಇಲ್ದಂಗೆ ಆಗ್ತಾವೆ. ಬಿಡಿಸ್ಕೊಳ್ಬೇಕು ಅಂತ ತೀವ್ರ ಇಚ್ಛಾ, ತೀವ್ರ ಆರ್ಡಿನರಿ ಅಲ್ಲ, ಹಂಗೆ ಸಾಮಾನ್ಯ ಅಲ್ಲ. ಇದ್ರ ಕೂಡ ಇದು ಆಗಲಿ ಊಟ ತಿಂಡಿ ಎಲ್ಲ ಬರುವಾಗ ಮೋಕ್ಷ ಸಿಕ್ಕರು ಏನು ಅಗ್ದಿ ಖರೇನ ಮೋಕ್ಷ ಬೀಳ್ತಾರೋ ಅನ್ನೋರಂಗೆ ಬಂದಿರ್ತಾನೆ ಅಂತೆ. ಸಾಕಪ್ಪ ಮುಕ್ತಿ ಕೊಟ್ಬಿಡ್ರಿ ನಮಗೆ, ಕೊಡೋದಿಲ್ಲವ ನೀನ ತೋಳ್ದು ಅಂತ ಹೇಳಿ ಕಿಶದಾಗಿದ್ದು ಕೊಡೋದಲ್ಲ, ತೆಂಗಿನಕಾಯಿ ಆಶೀರ್ವಾದ ಕೊಟ್ಟಂಗೆ ಅಲ್ಲದು, ನೀನ ಪಡ್ಕೋಬೇಕು. ಹಂಗೆ ಹಂಗೆ ತೀವ್ರವಾದಂಥ ಇಚ್ಛಾ ಅದು ಬೇಕು ನೋಡಿ. ಇದುವರೆಗೆ ನಾವು ವಿಚಾರ ನಿತ್ಯಾನತ್ವ ವಿವೇಕ, ಇಹಾಮೂತ್ರ ಫಲಭಾವ ವಿರಾಗ, ಸಾಧನ ಸಂಪತ್ತು, ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಆರ್ಥ. ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ 6 ಸಂಗತಿ. ಇವು ಕೊನೆಯದಾಗಿ ತಿಳ್ಕೊಬೇಕ. ಮುಮುಕ್ಷುತ್ವ, ಮುಮುಕ್ಷ ಅಲ್ಲ ಮುಮುಕ್ಷುತ್ವ ಇದು ಬೇಕು. ಮೋಕ್ಷ ಪಡೆಯಬೇಕು ಅನ್ನೋಂಥ ತೀವ್ರ ಬಯಕೆಗೆ ಮುಮುಕ್ಷುತ್ವ. ತೀವ್ರ ಅಂದರೆ ತೀವ್ರ, ಅದಕ್ಕೆ ಅನೇಕ ರೀತಿ ಪರೀಕ್ಷೆ ಮಾಡ್ರೆ ಮಾತು ಬೇಕಂದಲ್ಲ. ಅವಾಗ ನೀರಿನಾಗ ಕರ್ಕೊಂಡು ದಬ್ಬೋದು, ನೀರಿನಾಗ. ಆವಾಗ ಅವನು ಯಾವಾಗ ಬಿಟ್ಟಾರೋ ಅಂತ ಹೇಳ್ತಾನೆ. ಅವಾಗ ನಿನಗೆ ಏನು ಬೇಕಾಗಿತ್ತಪ್ಪ, ಯಾವಾಗ ಕೈ ಬಿಡ್ತಾರೋ ಮ್ಯಾಲಿದ್ದನೋ ಸೊ ಗಾಳಿ ಉಡ್ಸ ಅಂತಂದಿಲ್ಲ. ಅಷ್ಟು ಇಚ್ಛಾ. ಯಾವಾಗ ನಾನು ಬಿಟ್ಟಾರೋ, ಯಾವಾಗ ನಾ ಹಾವ ತೊಗೊಂಡಿನೋ ಅಷ್ಟೇನಿತ್ತ. ಹಂಗೆ ಮೋಕ್ಷ ಬೇಕಪ್ಪ, ನನಗೆ ಮೋಕ್ಷ ಬೇಕು, ಅಷ್ಟು ಇಚ್ಛಾ ಆಗಿದೆ ನಿನಗೆ. ಅದಕ್ಕೆ ಹಂಗೆ ಆ ಮೋಕ್ಷ ಅಂತ ಎಲ್ಲ ಸಾಧಕ ಇರಬೇಕು. ಮುಖ್ಯ ಧ್ಯೇಯ ಗುರಿ ಮೋಕ್ಷ ಸಿದ್ಧಿಗಾಗಿ ಉಳಿದೆಲ್ಲ ಪ್ರಯತ್ನ ಮತ್ತು ಎದಕ್ಕೆ ಮಾಡ್ಯಾರಪ್ಪ ಇವೆಲ್ಲ ಅದನ್ನು ಪಡ್ಕೋಬೇಕಂತಲೇ ಮಾಡಿ. ಮೋಕ್ಷೇಚ್ಛೆಯು ಯಾವುದೋ ಗೊತ್ತಿಲ್ಲದ ಗುರುವಿನ ಮೂಲಕವೋ ಭಗವಂತನ ಮಾಯಾಶಕ್ತಿಯ ಮೂಲಕ ಕುತೂಹಲಕ್ಕಾಯೋ ಮಜಾಕ್ ನೋಡಂತು ಅದೊಂದು ದಾರ್ಯಾಗ ಐತೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅದನ್ನು ಅಂತಲ್ಲ. ಹಂಗೆ
ಈ ಮಜಾ ಆಯ್ತಂತದು ಅಂತ ನೋಡಿ ಕುತೂಹಲಕ್ಕೂ ಪಡೆಯೋ ಅದು ಬಯಕೆ ಆಗಬಾರ್ದು. ಸಾಧಕನಿಗೆ ತನ್ನ ಶಕ್ತಿಯ ಅಲ್ಪ ಅರಿವು, ಅದರ ಕಾರಣ ಸ್ಪಷ್ಟ, ಯಾಕಪ್ಪ ನನಗೆ ಇದು ಬಿದ್ದೈತಿ, ಅದಕ್ಕಾಗಿ ಯಾವುದು ಆತ್ಮಜ್ಞಾನ ಪಡ್ಕೋಬೇಕು ಅಂದಾಗ ಇವೆಲ್ಲ ಹೋಗ್ತಾವ ಗಟ್ಟಿಯಾಗಿ. ತಾನು ಸಹ ಗುರಿ, ಇದು ಗುರಿ ಅದನ್ನು ಪಡೆಯೋ ಮಾರ್ಗ ಮತ್ತು ಚೆನ್ನಾಗಿ ಇವು ಗಟ್ಟಿಯಾಗಿರ್ಬೇಕು. ಈ ಮಾರ್ಗದಿಂದ ಹೋದರೆ ಗಟ್ಟಿ ಆಕೈತಿ, ಗಟ್ಟಿರ್ಬೇಕು. ಇಷ್ಟೆಲ್ಲ ಅರ್ಥಗರು ಈ ಶ್ಲೋಕದ ಇದರ ಎಲ್ಲ ಅಡಿಗೆ. ಏನು ಶ್ಲೋಕ ಎಲ್ಲಿಂದ? ಅದಕ್ಕೆ ಅಹಂಕಾರ ಮಾಡಿಕೊಂಡು ದೇಹದ ತನಕ ಅಂತ ಹೇಳಿದ್ರೆ ಎಲ್ಲ ಬಂದು ಹೋಯ್ತು. ತನ್ನ ನಿಜ ಸ್ವರೂಪದ ಅಜ್ಞಾನದಿಂದ ಮನಸ್ಸು ತಪ್ಪು. ಯಾಕಪ್ಪ? ಅಜ್ಞಾನ ಕಾಣ. ಅದಕ್ಕೆ ಮುಂದೆ ಅಜ್ಞಾನ ಆಯಿತು, ಮತ್ತು ಬಂತದ್ಕ ಆವರಣ ಬಂತು. ಇವೆಲ್ಲ ಮೊದಲು ಕಾರಣೇನು? ಅಜ್ಞಾನದಿಂದ ಮತ್ತೆಲ್ಲ ಸುರ ತಪ್ಪು ತಿಳುವಳಿಕೆ ಉಂಟಾಗಿ ದೇಹ, ಮನಸ್ಸು, ಬುದ್ಧಿ ಅವು ನಾನು ತಿಳ್ಕೊಂಡು ಇದಕ್ಕೆ ಅಹಂಕಾರ ಅಂದ್ರೇನು? ಇದೆ ದೇಹ, ಮನಸ್ಸು, ಬುದ್ಧಿಗಳೇ ನಾನು ಅಹಂಕಾರ. ಅಹಂ ಅಂದ್ರೆ ನಾನು ಅಹಂಕಾರ. ಈ ಅಹಂಕಾರ ನಮ್ಮ ಅಯ್ಯೋ ನಾ ಏನಪ್ಪ, ಆ ಪರಮಾತ್ಮ ನೋಡಪ್ಪ, ನಾವು ಅಲ್ಪಜ್ಞರು. ನಮ್ಮ ದೌರ್ಬಲ್ಯದ ಸಂಕುಚ ಭಾವನೆ ಎದರಿಂದ ಆಕತಿ? ಅಜ್ಞಾನದಿಂದ. ಅಲ್ಪತೆಯು ನಮ್ಮ ಆತ್ಮಕ್ಕೆ ಅದ್ರ ಆತ್ಮ ಅಲ್ಪ ಐತನ? ಇಲ್ಲ, ಅದು ಸಂಬಂಧಪಟ್ಟಿಲ್ಲ. ಯಾಕಂದರೆ ಅನಂತ, ಅಪರಿಮಿತ, ನಿರುಪಾಧಿಕ, ನಿರಪೇಕ್ಷಿಕ, ಪರಿಪೂರ್ಣ ಅದು ಸ್ವಭಾವ. ನಮ್ಮ ಸಹಜ ಸ್ವರೂಪವನ್ನು ನಾವು ತಿಳ್ಕೊಳ್ಳಾರ್ದೆ ನಮ್ಮದು ಅಲ್ಪವೂ ಅಶಾಶ್ವತವೂ ಸಾಪೇಕ್ಷ, ಇದಕ್ಕಿಂತ ಇದು ದೊಡ್ಡದು, ಇದು ಸಾಪೇಕ್ಷ ಅಂತಾರೆ. ಉಪಾಧಿಯನ್ನು ನಾವಂತೇವೆ, ಇದು ಸಾಪೇಕ್ಷ ಶಬ್ದ. ಯಾವುದು? ನಾ ಸಣ್ಣವಂತೇನಪ್ಪ. ಈಗ ನೋಡ್ರಿ, ನಿಮ್ಮದು ದೊಡ್ಡ ಮಠ ರೀ ಅಂತಾರೆ. ಹೌದಾ? ದೊಡ್ಡ ಮಠ ಅನ್ನೋದು ಎದಕ್ಕಾಯ್ತು? ದೊಡ್ಡ ನನಗಿಂತ ಸಣ್ಣದ ಹಿಡ್ಕೊಂಡು ದೊಡ್ಡದು, ನನಗಿಂತ ದೊಡ್ಡ ಹಿಡ್ಕೊಂಡ್ರೆ ನಮ್ಮ ಸಣ್ಣದು. ಹಂಗೆ ದೊಡ್ಡದು ಸಣ್ಣದು ಸಾಪೇಕ್ಷ. ಇದಕ್ಕಿಂತ ದೊಡ್ಡದು, ಅದಕ್ಕಿಂತ ಸಣ್ಣ. ಹಂಗೆ ಇದು ನೋಡಿ, ಇದಕ್ಕದ ಇದು ಬಟ್ಟು, ಇದು ಹೆಂಗೈತಪ್ಪ? ಇದಕ್ಕಿಂತ ಸಣ್ಣದ, ಇದಕ್ಕಿಂತ ದೊಡ್ಡದ, ಇದಕ್ಕೆ ಸಾಪೇಕ್ಷ. ದೊಡ್ಡದು ಇದರ ಅಪೇಕ್ಷೆಯಿಂದ, ಸಣ್ಣದು ಇದರ ಅಪೇಕ್ಷೆಯಿಂದ, ಅದಕ್ಕೆ ಸಾಪೇಕ್ಷ ಶಬ್ದ ಅಂತಾರೆ. ಹಂಗೆ ಈ ಶರೀರ ಆದರೆ ಸಾಪೇಕ್ಷ. ಈ ಉಪಾಧಿಯಿಂದ ಹಿಡ್ಕೊಂಡ ತನ್ನ ಸ್ವರೂಪ ತಿಳಿಲಾರದೆ ಅಲ್ಪವು, ಅಶಾಶ್ವತವು, ಸಾಪೇಕ್ಷ ಉಪಾಧಿ ನಾವಂತ ತಿಳ್ಕೊಂಬಿಟ್ಟೆ. ಅದರಿಂದ ನಮ್ಮ ದುರ್ಬಲ್ಯ, ಮೃತ್ಯು, ಸಂಸಾರ ಇತ್ಯಾದಿ ಎದಕ್ಕೆ ಹಾಕಪ್ಪ ನಮಗೆ ದೌರ್ಬಲ್ಯ. ಅಯ್ಯೋ ನಾ ಸಣ್ಣ, ನಮಗೇನು ತಿಳಿದು ಬಿಡ್ರಿಪ್ಪ, ಇದ್ಯಾಕಾಗೈತಿ. ಆಮೇಲೆ ಅಯ್ಯೋಯಪ್ಪ ಸಾಯ್ತು. ನೀ ಸಾಯುವುದನೇ ಇಲ್ಲೋ, ನೀ ಎಲ್ಲಿ ಸಾಯ್ತಿ? ನಿಮ್ಮ ಶರೀರ ಹಿಂದೂ ಇದ್ದಿ, ಈಗ ಓದಿದ್ದು ಮುಂದುವರಿಸಿ, ಇದು ಇರಾವ್ ನೀ ಅಲ್ಲ. ಅದಕ್ಕೆ ನಾವು ಮೃತ್ಯು, ಸಂಸಾರ ಇತ್ಯಾದಿ ಎದಕ್ಕಪ್ಪ? ಅಜ್ಞಾನ. ನಮ್ಮ ನಿಜ ಸ್ವರೂಪ ನಾವು ಪುನಃ ಪಡೆದುಕೊಳ್ಳೋದೇ ಎಲ್ಲ ದುಃಖ ಪರಿಹಾರಪ್ಪ. ನಮ್ಮೂರ ಸ್ವರೂಪಕ್ಕೆ ಹೋಗೋದು ದುಃಖ ಹೋಗ್ತದೆ, ಅದಕ್ಕೆ ಪರಿಹಾರ ಇಲ್ಲ. ಅನುಭವದಿಂದ ನಿಶ್ಚಯವಾದ ಆ ಜ್ಞಾನ ಪ್ರಾಪ್ತಿಯೇ ನಮ್ಮ ವಿಕಾಸ ಪರಮ ಗುರಿ. ಅಲ್ಲಿಗೆ ಹೋಗಿ ಮುಟ್ಬೇಕಾಗಿದೆ. ಮಲಗಿರುವಾಗ ಒಬ್ಬ ಮನುಷ್ಯ ವ್ಯಕ್ತಿ ಕನಸು ಕಾಣ್ತಾನೆ ಅಂತ ತಿಳ್ಕೊಡ್ರಿ. ಕನಸಿನ ತಾನು ಕಾಡಿನ ಅಡವ್ಯಾಗ ಯಾರು ದುಃಖಿದ ಹಸಿ ಬಾಯಾರಿಕೆಯಿಂದ ಅಯ್ಯೋ ಅದು ಒಂದು ಸಿಂಹ ಬೆನ್ನಟ್ಟಿ ಬೆನ್ನಟ್ಟಿ ಪ್ರಾಣ ಹೋಗ್ತಪ್ಪ. ಓಡಿ ಕೊನೆಗೆ ಆಮೇಲೆ ನದಿ ನದಿ ತಣ್ಣಗೆ ನೀರು ಬೆಚ್ಚಗೆ ಸ್ಪರ್ಶ ಅದು ಹೆಸರಾಗ್ತಾನೆ. ಎತ್ತರ ಮೈಯೆಲ್ಲ ಬೇರೆ ಹಾಸಿಗೆ ಮೇಲೆ ಬಿದ್ದು ನಾನು ಹಾಸಿಗೆ ಮೇಲೆ ಮಲ್ಕೊಂಡಾನ. ಕನಸಿನಲ್ಲಿ ವ್ಯಕ್ತಿಯು ತನ್ನ ನಿಜವಾದ ಸ್ಥಿತಿಯನ್ನು ಮರೆತು ಮನಸ್ಸು ಸೃಷ್ಟಿಯ ಕಲ್ಪನಾ ಪ್ರಪಂಚವು ಅವಕಾಶ ಅಯ್ಯೋಯಪ್ಪ ಹುಲಿ ಬೆನ್ನತ್ತು ಒದ್ದಾಡ್ತಾನೆ. ಅವಾಗ ಕಷ್ಟ ಅಂತಾನೆ. ವ್ಯಕ್ತಿಯ ಐಕ್ಯ ಅಲ್ಲೇ ಅದೇ ನಾನು ಏಕಾಗ್ಬಿಟ್ಟ ಕನಸಿನ ಕೂಡ ನೋಡು. ಎಚ್ಚರ ಕೂಡಲೇ ಅಲ್ಲೇ ಇವನ್ನ ನಾನು ಸುಳ್ಳು ಹೆದರಿನ ನೋಡು ಅಂತ. ಯಾಕೆ? ಹುಲಿನೂ ಇಲ್ಲಲ್ಲೇ ಓಡುವಂಥ ನೀನು ಮಕ್ಕೊಂಡು ಆರಾಮ, ನೀನು ಅವ ಅಲ್ಲ, ಅಂದರೆ ನಿನ್ನ ಪ್ರತಿರೂಪ. ಹಂಗೆ ಕನಸಿನೊಳಗೆ ಕಂಡವ ಅಯ್ಯಪ್ಪ ನಾನು ಅಂತ. ಆ ಪ್ರಪಂಚ ನೈಜ ವ್ಯಕ್ತಿ ಅವ ಅಲ್ಲಿ ಓಡ, ನಾ ಅಲ್ಲ, ನಾ ಆರಾಮ ಮಕ್ಕೊಂಡೆ ತಿಳ್ಕೊತಾನೋ. ಅಲ್ಲಿ ಕಂಡು ಅರಣ್ಯ ಆಗಲಿ, ಸಿಂಹ ಆಗಲಿ, ನದಿ ಆಗಲಿ ಯಾವುದೂ ಇಲ್ಲ. ಅಲ್ಲಿ ತಾನು ಕಂಡ ಸ್ವಪ್ನ ಇವು ಕಾಲ್ಪನಿಕ ಅಂತ ಹೆಂಗೆ ತಿಳ್ಕೊತಾನೋ ಹಂಗೈತಿರ. ಹಂಗೆ ನಾವು ನಮ್ಮ ನಿಜವಾದ ಸ್ವರೂಪ ತಿಳ್ಕೊಳ್ಳಾರ್ದೆ ನಮ್ಮ ಅಹಂಕಾರ ನಾ ಶರೀರ ಇದು ಕೊಡ್ತೇವೆ. ನಾನು ದೇಹ, ನಾನು ಮನಸ್ಸು, ಬುದ್ಧಿ ನಾನು, ಹಿಂಗೆ ಅವು ನಮ್ಮದಾಗಿಬಿಡ್ತಾವೆ. ಅದರಿಂದ ನಮ್ಮ ದುಃಖ ಯಾಕಪ್ಪ? ತಪ್ಪು ತಿಳುವಳಿಕೆ, ಅಜ್ಞಾನ. ಈ ಕ್ಲೇಶ
ನಾಶ ಮಾಡಬೇಕು. ಇದನ್ನು ದುಃಖ ನಾಶ ಮಾಡಬೇಕಾದ್ರೆ ಕನಸಿನ ಎಚ್ಚರ್ತೇವಲ್ಲ ಹಂಗೆ ಅಜ್ಞಾನದ ಎಚ್ಚತ್ ನಿಲ್ಲಿಸೋ. ಅದಕ್ಕೆ ಏನು ಮಾಡಬೇಕು? ಎಚ್ಚರ, ಈ ಎಚ್ಚರ ಕನಸಿಂದ ಎಚ್ಚರ ಸ್ವಾಭಾವಿಕ, ಯಾರು ಎಬ್ಸೋದು ಬೇಕಾಗಿಲ್ಲ, ಅದಕ್ಕೆ ಎಚ್ಚರ ಆಗ್ಯಾಕ. ಅದು ಈ ಎಚ್ಚರ ಯಾವುದು? ಇದೆಲ್ಲ ಕನಸು ಅಂತ ತಿಳಿಯುವಂಥ ಎಚ್ಚರ, ಅದಕ್ಕೆ ನಿಜವಾದ ಎಚ್ಚರ ಅಂತ ಜ್ಞಾನ. ನಿಜವಾದ ಎಚ್ಚರ ಅಂದ್ರೆ ಅದಕ್ಕೆ ನಮ್ಮಷ್ಟಕ್ಕೆ ನಮ್ಗೆ ಬರೋದು. ಅದಕ್ಕೆ ಗುರುವಿನ ಕೃಪಾ ಅನ್ನುವಂಥದ್ದು ಬೇಕು. ಗುರುವಿನ ಕೃಪೆಯನ್ನು ಒಲಿಸ್ಕೋಬೇಕು. ಅದಕ್ಕೆ ಆತ್ಮಿಕ ತಾತ್ವಿಕ ಆತ್ಮದ ತಾತ್ವಿಕ ಪ್ರಕ್ರಿಯೆ ತರ್ಕಬದ್ಧವಾಗಿ ಶಾಸ್ತ್ರಾನುಸಾರವಾಗಿ ತಿಳ್ಕೊಂಡು ಅಲ್ಲಿ ಉಂಟ ಅಲ್ಪತೆ, ಪರಿಮಿತತೆ ಅನ್ಬೇಕು ವೇದಾಂತಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಿಸುವನೇ ನಿಜವಾದ ಸಾಧನೆ. ಯಾವಪ್ಪ ಹೌದಲ್ಲ ಶಾಸ್ತ್ರ ಹಂಗಾರೆ ನಾನು ಹಿಂಗದೆ ನಾ ವಿಚಾರ ಮಾಡಿದೆ ತನಗೆ ಗೋಚರದ ಸಂತೋಷ ಪಡಿಬೇಕು. ಇದಕ್ಕಾಗಿ ನಮಗೆ ಗೊತ್ತೇ ಇಲ್ಲ ಆ ಸಂತೋಷ ಪಡಬೇಕು. ಆಧ್ಯಾತ್ಮ ಸಾಧನೆ ತೋರುವ ಕಪಟಾಚಾರ ಇರ್ತ ಯಾವ ಜ್ಞಾನ ಮಾಡ್ಕೋತೀನಿ ಅಂತೇಳಿ ಬರೀ ಬಟ್ಟೆ ಹಾಕ್ಕೊಂಡು ರುದ್ರಾಕ್ಷ ಹಾಕ್ಕೊಂಡು ಇಂಥ ಆಗೋದಿಲ್ಲ. ಅಲ್ಲ, ಅವನು ನಿಜವಾದ ನಿಶ್ಚಿತ ಗುರಿಯ ಸಾಧನೆ ಸಂತತವು ಯಾವಾಗಲೂ ಪ್ರಯತ್ನಿಸುವ ನಿಜವಾದ ಸಾಧಕನು ಅದರ ಸಲುವಾಗಿಯೇ ಪ್ರಯತ್ನ ಮಾಡಬೇಕು. ನೋಡಿ, ನನ್ನನ್ನು ನಾವು ಅನ್ವೇಷಣೆ ಮಾಡಿ ಅರಿಯುವುದೆಂದರೆ ನಮ್ಮಲ್ಲಿರೋ ದಿವ್ಯ ಚೈತನ್ಯ ಅಸ್ತಿತ್ವ ಬುದ್ಧಿಪೂರ್ವಕ ಸಹಜ ಅಲ್ಲ. ಹೌದಪ್ಪ ಒಂದು ಬುದ್ಧಿ ತಿಳಿಬೇಕು. ನಮ್ಮ ಚೈತನ್ಯದ ಪ್ರಭೆಯನ್ನು ಪೂರ್ಣವಾಗಿ ನಮ್ಮ ಆಂತರ್ಯದ ಕಡೆ ತಿರುಗಿಸ್ಬೇಕು. ಅತ್ಲಾಗಿ ತಿರುಗಿಸ್ಬೇಕಾದ್ರೆ ಈಗ ಇತ್ಲಾಗೈತಲ್ಲ ಸಂಸಾರ ತಿನ್ನಿಸು ಹುಣ್ಣು, ಇದನ್ನು ಅತ್ಲಾಗಿ ತಿರುಗಿಸ್ಬೇಕು. ಮನಸ್ಸು ಬುದ್ಧಿ ಶುದ್ಧಗಳು. ಅವಾಗ ಎಂತ ಬೇಕು? ಶುದ್ಧಗಳು. ಈಗ ಅಶುದ್ಧ ಇತ್ಲಾಗ ಓಡಾಡಕತ್ತ ಅದಕ್ಕೆ ಅಶುದ್ಧ ಅಂತ ಅತ್ಲಾಗ ಓಡಾಡಿಸ್ಬೇಕು. ಅತ್ಲಾಗ ಅದಕ್ಕೆ ಶುದ್ಧಗಳು. ಅನಂತರ ಅವುಗಳ ಚೈತನ್ಯ ಮೂಲ ವಸ್ತು ಅರಿವು. ನೀನು ಶರೀರ ಅಲ್ಲಪ್ಪ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ತಿಳಿಸಿ ಅದನ್ನು ಕುರಿತು ಏಕಾಗ್ರತೆಯನ್ನು ಧ್ಯಾನ ಮಾಡೋದು ಅಳವಡಿಸಬೇಕು. ಇಂಥ ಆಂತರಿಕ ಕ್ರಾಂತಿ ಅರ್ಧಂಬರ್ಧ ಮನಸ್ಸು ಹವ್ಯಾಸಿ ಪ್ರವೃತ್ತಿ ಸಾಧ್ಯ. ಅವರಿಗೆ ಅರ್ಧಂಬರ್ಧ ಇಲ್ಲ, ಪೂರ್ಣ ತಿಳ್ಕೋಬೇಕು. ಇದಕ್ಕೆ ಅಗತ್ಯವಾದ ಸಂಪೂರ್ಣ ಸಮರ್ಪಣೆಯ ಭಾವ. ಏನು ಬೇಕಲ್ಲೇ? ಸಂಪೂರ್ಣ ಸಮರ್ಪಣೆ. ಗುರುವೇ ಎಲ್ಲವನ್ನು ನಿನಗೆ ಅರ್ಪಣೆ, ನೀ ಅದಂತೀವಿ ಸಮರ್ಪಣಾ ಭಾವ. ಮತ್ತು ಮನಃಪೂರ್ವಕ ಸತತ ಪ್ರಯತ್ನ. ಸತತ್ ಇವತ್ತು ಮಾಡಿಯಪ್ಪ ಇನ್ನೊಂದು ವರ್ಷಕ್ಕೆ ಮತ್ತೆ ಬಿಟ್ಟೆ ಮತ್ತೊಮ್ಮೆ ಹಾಗಲ್ಲ, ಸತತ್ ಪ್ರಯತ್ನ. ಅದಕ್ಕೆ ಅಭ್ಯಾಸ ಅಂದ್ರೆ ಏನಂತಾರೆ? ಸಾತು ದೀರ್ಘಕಾಲ. ಆ ಪ್ರಯತ್ನ ಹೆಂಗಿರಬೇಕು? ದೀರ್ಘ. ಇವತ್ತು ಮಾಡಿದೆ ಬಿಟ್ಟಲ್ಲ, ಅದು ಸಾತ್ ಯಾವಾಗಲೂ ದೀರ್ಘಕಾಲ. ಮತ್ತೇನಪ್ಪ? ನಿರಂತರ. ಇವತ್ತು ಮಾಡಿದ ಒಂದು ಎಂಟು ಬಿಡಿಸಲ್ಲ, ನೈರಂತರ್ಯ. ಆಮೇಲೆ ಎಂಥದ್ದಾಗಬೇಕು? ಸತ್ಕಾರ ಸೇವಿತಂ. ಅದಕ್ಕೆ ಆಧಾರದಿಂದ ಅವ್ರು ಹೇಳಕ್ಕೆ ಎಲ್ಲಿ ಅಂತಲ್ಲ, ಸತ್ಕಾಶ ದೃಢ ಭೂಮಿ. ಅದಕ್ಕೆ ಅಭ್ಯಾಸ ಬೇಕ್ಯಾರು. ಹಂಗೆ ಅಂಥದ್ದು ಮನಃಪೂರ್ವಕ ಸತತ ಪ್ರಯತ್ನ. ಆ ರೀತಿ ಪ್ರತಿ ಕ್ಷಣದೊಳಗೆ ಬ್ರಹ್ಮ ಅನ್ವೇಷಣೆ ನಿರತವಾಗಿ ನಿಜವಾದ ಮುಮುಕ್ಷು ಅಂತ ಯಾರು ಅಂತ ಅಲೆತ್ತಿ. ಇನ್ನು ಮುಂದೆ ಮಂದ ಮಧ್ಯಮ ರೂಪಾ ವೈರಾಗ್ಯೇಣ ಶಮಧಮಾದಿನ ಪ್ರಸಾದೇನ ಗುರೋಹ ಸ್ವಯಂ ಪ್ರವೃದ್ಧ ಸೂಯತೆ ಏನು ಫಲ ಆಕೈತಿ ಅಂತ ಹೇಳ್ತಾರೆ. ಆ ವಿಷಯವನ್ನು ನಾಳೆ ದಿವಸ